ನಮಸ್ತೆ ವೀಕ್ಷಕರೇ. ನಮ್ಮ ಕಾಸರಗೋಡಿನಲ್ಲಿ ಕನ್ನಡದ ಚಟುವಟಿಕೆಗಳು, ಕನ್ನಡದ ಭಾಷಾಭಿಮಾನ, ಕನ್ನಡಕ್ಕೆ ಸಂಬಂಧಿಸಿದಂಥ ಎಲ್ಲ ಕೆಲಸಗಳಿಗೆ ನೂರಾರು ಸಂಘಟನೆಗಳು, ನೂರಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಯಾರು ಏನು ಕೆಲಸ ಮಾಡಿದ್ರು ಕೂಡ ಅಧಿಕೃತವಾಗಿ ನಾವು ಕನ್ನಡದ ಸಂಘಟನೆ ಅಥವಾ ಕನ್ನಡದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡುವುದಂಥ ಒಂದು ವ್ಯವಸ್ಥೆ ಏನು ಅಂತ ಹೇಳಿದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕಾಸಾಪ ಎನ್ನುವಂಥದ್ದು. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸಾಪ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ನಾವೆಲ್ಲ ತಿಳಿದಿದ್ದೇವೆ. ಪೆರ್ಲಕೃಷ್ಣ ಭಟ್ ಇರ್ಬೋದು, ಲಲಿತಾ ಟೀಚರ್ ಇರ್ಬೋದು, SV ಭಟ್ ಇರ್ಬೋದು, ಹೀಗೆ ಅನೇಕ ಜನರು ಅಧ್ಯಕ್ಷರಾಗಿ ಅದನ್ನು ಆ ಕಾಸಾಪದ ನೊಗವನ್ನು ಹೊತ್ತಿದ್ದಾರೆ. ಇವತ್ತು ನಮಗೆ ಕಾಸರಗೋಡಿನಲ್ಲಿ ಇತ್ತೀಚೆಗೆ ಕಾಸಾಪದ ಅಧ್ಯಕ್ಷರಾಗಿ ನಮ್ಮ ಮುಂದೆ ಹೆಚ್ಚು ಗುರುತಿಸಲ್ಪಟ್ಟ ವ್ಯಕ್ತಿ ಯಾರು ಅಂತ ಹೇಳಿದರೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ, JP ಅಂತಲೇ ಖ್ಯಾತರಾದವರು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಅವರು ಹಲವಾರು ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ಯಾಂಪ್ಕೋದ ನಿರ್ದೇಶಕರಾಗಿರ್ಬೋದು, ಮಿಯಪ್ಪದು ವಿದ್ಯಾವರ್ಧಕ ಹೈಸ್ಕೂಲಿನ ಅಲ್ಲಿಯ ಕಾರ್ಯನಿರ್ವಾಹಕರಾಗಿರ್ಬೋದು, ಅದೇ ರೀತಿ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಹಾಗೆ ವಿವಿಧ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ಜಯಪ್ರಕಾಶ್ ನಾರಾಯಣ ಅವರು ಇವಾಗ ಹೊಸದಾಗಿ ಕಾಸರಗೋಡಿನ ಕಾಸಾಪದ ಅಧ್ಯಕ್ಷರಾಗಿ ಇತ್ತೀಚೆಗೆ ಬಹುಶಃ 1 ವರ್ಷದಿಂದ ನೊಗ ಹೊತ್ತಿದ್ದಾರೆ. ಅವರ ಮೂಲಕ ಏನೆಲ್ಲ ಕಾರ್ಯಚಟುವಟಿಕೆಗಳು ಕಾಸರಗೋಡಲ್ಲಿ ನಡೀತಾ ಇದೆ ಎನ್ನುವುದರ ಬಗ್ಗೆ ಜನರಿಗೆ ತಿಳಿಸಿಕೊಡುವಂತಹ ಜವಾಬ್ದಾರಿಯ ಆ ಒಂದು ನೆಲೆಯಲ್ಲಿ ಸಮರಸ ಸುದ್ದಿ ಇಂದು ಅವರನ್ನು ಭೇಟಿಯಾಗ್ತಾ ಇದೆ. ಆ ಲೆಕ್ಕದಲ್ಲಿ ಸಮರಸ ಸುದ್ದಿಯ ಕಡೆಯಿಂದ ಹಾರ್ದಿಕವಾಗಿ ಸ್ವಾಗತಗಳು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ. ನಮಸ್ಕಾರ. ಜಯಪ್ರಕಾಶ್ ನಾರಾಯಣ ಅಥವಾ JP ಅಂತೇಳಿ ಬಹಳಷ್ಟು ಪರಿಚಿತರಾದವರು ನೀವು, ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದವರು. ಆದರೆ ಅಚಾನಕ್ಕಾಗಿ ಸಾಹಿತ್ಯ ಪರಿಷತ್ತಿನ ಆ ಒಂದು ಚುಕ್ಕಾಣಿಯನ್ನು ಹಿಡಿದವರು. ಆ ಮೂಲಕ ಸಾಹಿತ್ಯ ಪರಿಷತ್ತಿನಗೆ, ಕಾಸರಗೋಡಿನ ಗಡಿನಾಡ ಸಾಹಿತ್ಯ ಪರಿಷತ್ತಿಗೆ ಹೊಸ ದಿಕ್ಕನ್ನು ಒಂದು ಅಚ್ಚರಿಯ ರೀತಿಯಲ್ಲಿ ಕೊಂಡೊಯ್ತಾ ಇರುವ ನೀವು ಇದರ ಬಗ್ಗೆ ಏನು ಹೇಳಿಕೆ ಬಯಸ್ತೀರಿ? ಹೊಸ ದಿಕ್ಕನ್ನು ಮತ್ತೆ ಅಚ್ಚರಿಯ 2 ಪದಕ್ಕೆ ನಾನು ಸ್ವಲ್ಪ ಗೊಂದಲದಲ್ಲಿದ್ದೇನೆ. ಅಂದರೆ ಯಾವುದೋ ಸಾಹಿತಿ, ಕವಿ ಅಥವಾ ಇನ್ನಿತರ ಯಾವುದೂ ಅಲ್ಲದ ಒಬ್ಬ ಸಂಘಟಕನಾಗಿ ಗುರುಸಿಕೊಂಡಂತ ನಾನು ಅನಿರೀಕ್ಷಿತವಾಗಿ ಸಾಹಿತ್ಯ ಪರಿಷತ್ತಿನ ಕಾರ್ಯದ ಜವಾಬ್ದಾರಿಯನ್ನು ಹೊರಬೇಕಾಯಿತು. ಆತ್ಮೀಯರು, ಒಡನಾಡಿಗಳು, ಹಿರಿಯರಾದಂಥ SV ಭಟ್ರು ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಇನ್ನೇನು ನಾವೆಲ್ಲರೂ ಅದರಿಂದ ಹೊರಗಡೆ ಬರುವಂತಹದ್ದು ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ಹಾಗೆ ಹೊರಗೆ ಬರುವುದಲ್ಲ, SV ಭಟ್ರು ತೋರಿಸಿದ ಮಾರ್ಗದಲ್ಲಿ ಅವರ ಕಾರ್ಯಭಾಗವನ್ನು ಅಷ್ಟು ವರ್ಷಗಳನ್ನು ಮುಂದುವರಿಸುವುದು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದಾಗ ಅದಕ್ಕೆ ಅನೇಕ ಮಂದಿ ಈ ಭಾಗದ ರಮಾನಂದ ಬನಾರ್ ಇರ್ಬೋದು, IB ಭಟ್ ವಕೀಲರು ಇರ್ಬೋದು, ಹಾಗೆ ಇನ್ನಿತರ ತೆಕ್ಕೆಕೆರೆ ಶಂಕರನಾರಾಯಣ ಭಟ್ರು ಇರ್ಬೋದು, ಇವರೆಲ್ಲರ ಮಾರ್ಗದರ್ಶನದಂತೆ ನಾನು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡವ. ಹಾಗಾಗಿ ಅಲ್ಲಿ ನನಗದು, ನಾನು SV ಭಟ್ರ ಬಹಳ ಆತ್ಮೀಯ ಒಡನಾಡಿ, ಹಾಗಾಗಿ ಅವರೊಂದಿಗೆ ಓಡಾಡಿ ಗೊತ್ತಿದೆ ಅಷ್ಟೇ ಹೊರತು ಸಾಹಿತ್ಯ ಪರಿಷತ್ತಿನ ಹೊರಹೊಕ್ಕು ನೋಡಿದವ ಅಲ್ಲ. ಅಧಿಕಾರಿ ಸಮಿತಿಯಲ್ಲಿದ್ದೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಸಾಹಿತ್ಯ ಇರ್ಬೋದು ಅಥವಾ ಸಾಂಸ್ಕೃತಿಕ ಇದರಲ್ಲಿ ಸಾಧಾರಣ ಗುರುತಿಸಿಕೊಳ್ಳದ ಒಬ್ಬ ವ್ಯಕ್ತಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ್ದು ಹೇಗೆ ಅಂತೇಳಿ. ಅದಕ್ಕೆ ಒಂದು ಮಾದರಿಯಾಗಿ ಈಗ ಹರಿಕೃಷ್ಣ ಪುನರೂರು ಇರ್ಬೋದು, ಅವರು ಸಾಹಿತ್ಯ ಇದು ಅಲ್ಲ, ಆದರೆ ಅವರು ಸಾಹಿತ್ಯ ಪರಿಷತ್ತನ್ನು ರಾಜ್ಯಾಧ್ಯಕ್ಷರಾಗಿ ಹೊಸ ಒಂದು ದಿಕ್ಕು ತೋರಿಸಿದವರು ಕಾಸಾಪಕ್ಕೆ. ಹಾಗೆ ಆ ಭರವಸೆ ಈಗ ನಮಗೆ ಕಾಸರಗೋಡಲ್ಲಿ ಕಂಡು ಬರ್ತಾ ಇದೆ. ಸಂಘಟಕರಾಗಿ ಆ ಚುಕ್ಕಾಣಿಯನ್ನು ಹಿಡಿದು ನಿಮ್ಮ ಒಂದು ಅನುಭವದ ಮೂಲಕ, ಸಂಘಟನಾತ್ಮಕ ಅನುಭವದ ಮೂಲಕ ಹೊಸ ದಿಕ್ಕನ್ನು ಏನಾದರೂ ಹೊಸದಾಗಿ ಯೋಚಿಸ್ತಾ ಇದ್ದೀನಿ. ನಾನು ಅದಕ್ಕೆ ಅರ್ಹನ ಅಂತ ಕೇಳಿದಾಗ ಅನೇಕ ಮಂದಿ ಹರಿಕೃಷ್ಣ ಪುನರೂರ ಹೆಸರನ್ನ ಉಲ್ಲೇಖಿಸಿದ್ರು. ಅವರದ್ದು ಮೇರು ವ್ಯಕ್ತಿತ್ವ. ಅವರು ಇಡೀ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಅಧ್ಯಕ್ಷರಾಗಿದ್ದಂಥವ್ರು. ಆ ಮಟ್ಟ ಅಥವಾ ಅಲ್ಲಿಗೆ ಮುಟ್ಟುವಂತ ಯಾವುದೇ ಆದಂತಹ ಒಂದು ಇದು ನನ್ನಲ್ಲಿ ಇಲ್ಲ ಅಂತಲೇ ನಾನು ಒಪ್ಪಿಕೊಳ್ಳುವಂಥವ. ಆದರೂ ಅವರ ನೋಡಿ ಕಲಿಯುವಂಥದ್ದು ಅಥವಾ ಹರಿಕೃಷ್ಣವನ್ನು ಮಾಡಿದ್ದಾರೆ, ಅದರೊಂದು ಕಿಂಚಿತ್ತಾರು ಮಾಡಬಹುದಾದ ಒಂದು ಆಶಯದೊಂದಿಗೆ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದದ್ದರಿಂದಲಾಗಿ ನಾವು ಇದಕ್ಕೆ ಬೆನ್ನು ಹಾಕುವುದು ಬೇಡ, SV ಭಟ್ರ ಅವಧಿಯನ್ನು ಪೂರೈಸೋಣ ಅಂತ ಹೇಳುವಂಥ ತೀರ್ಮಾನಕ್ಕೆ ನಾವು ಅದರೊಳಗಡೆ ಇದ್ದಂಥ ಕಾರ್ಯಕಾರಿ ಸಮಿತಿಯವರು ತೀರ್ಮಾನಿಸಿ ನಾನು ಆ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥದ್ದು. ಹಾಗಾಗಿ ಅವರ ಅವಧಿಯನ್ನು ಪೂರ್ಣಗೊಳಿಸುವಂಥ ಒಂದು ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ SV ಭಟ್ರು ಅಥವಾ ಲಲಿತಾ SN ಭಟ್ರು ಇರ್ಬೋದು, ಪೆರ್ಲಕೃಷ್ಣ ಭಟ್ರು ಇರ್ಬೋದು, IB ಭಟ್ರು ಇರ್ಬೋದು, ಇವರೆಲ್ಲ ನಿರ್ವಹಿಸಿದಂತಹ ರೀತಿಯಲ್ಲಿ ಸಾಧ್ಯವಾಗ್ತದೋ ಇಲ್ಲೋ ನನಗೊತ್ತಿಲ್ಲ. ನಾನೊಂದು ರೀತಿಯಲ್ಲಿ ಕನ್ನಡದ ಇಂಕರಿಯವನ್ನೇ ಅನೇಕ ವರ್ಷಗಳಿಂದ ಸಂಘಟಕನಾಗಿ ಮಾಡ್ತಾ ಬಂದವ. ಹಾಗೊಂದು ಸಂಘಟನಾ ದೃಷ್ಟಿಕೋನದಲ್ಲಿ ನಾನೀಗ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ.
ಈ ದೃಷ್ಟಿಕೋನದಲ್ಲಿ ಹೋಗುವಾಗ ಸಾಹಿತಿಗಳು ಕವಿಗಳು ಅಂತೆಲ್ಲ ಅದನ್ನ ವಿಮರ್ಶೆ ಮಾಡುವಂತಹ ಅಷ್ಟು ನನ್ನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಸಂಘಟನಾತ್ಮಕವಾಗಿ ಆ ಕೆಲಸಗಳನ್ನ ಈಗ ಮಾಡ್ತಾ ಇದ್ದೇನೆ. ಅದರಲ್ಲಿ ನನಗೆ ತೃಪ್ತಿ ಇದೆ. ಹೊರಗಿಂದ ಎಲ್ಲರೂ ಬೆನ್ನು ತಡ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ, ಬೆಂಬಲ ಇದೆ. ಮತ್ತು ಕಾಸರಗೋಡಿನ ಎಲ್ಲಾ ಕನ್ನಡದ ನೀವೀಗ ಹೇಳಿದರೆ ಎಲ್ಲ ಬಂಧುಗಳು ಕೂಡ ನನಗೆ ಆತ್ಮೀಯರು. ಹಾಗಾಗಿ ಅಲ್ಲಿ ಯಾವುದೇ ವಿರೋಧ ಅಥವಾ ವೈರುಧ್ಯಗಳಿಲ್ಲ. ಅವರೆಲ್ಲರೂ ನನ್ನೊಂದಿಗೆ ಇದ್ದಾರೆ ಮತ್ತು ಅವರ ಕಾರ್ಯಕ್ರಮದಲ್ಲಿ ನಾನು ಹಾಗೇ ಬೆಂಬಲಿಸ್ತಾ ಇದ್ದೇನೆ. ಅವರು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕಸಾಪದ ಒಂದಷ್ಟು ನಿಗದಿತ ಕಾರ್ಯಕ್ರಮಗಳು ಅಂತಿದೆ, ಅದೆಲ್ಲ ಯಾವುದು ಅಂತ ಹೇಳ್ಬೋದು? ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಅಂದುಕೊಂಡ ಹಾಗೆ ಅದು ಹೋರಾಟಕ್ಕಿರುವ ವ್ಯವಸ್ಥೆ ಅಲ್ಲ. ಕರ್ನಾಟಕ ಏಕೀಕರಣ ಸಮಿತಿಯೋ ಕನ್ನಡ ಹೋರಾಟ ಸಮಿತಿಯೋ ಇದೆಲ್ಲ ಇದೆ ಕಾಸರಗೋಡಿನಲ್ಲಿ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಏನಿದೆ, ಸಾಹಿತ್ಯ ಲೋಕದಲ್ಲಿ ಇರುವಂತಹ ಸಾಹಿತಿಗಳು, ಕವಿಗಳು, ಇನ್ನಿತರರನ್ನ ಪ್ರೋತ್ಸಾಹಿಸುವುದು ಅಥವಾ ಅವರಿಗೆ ಅವಕಾಶಗಳನ್ನು ಒದಗಿಸುವುದು ಅಥವಾ ಅವರೊಂದಿಗೆ ಕೈ ಜೋಡಿಸುವುದು ಮತ್ತು ಸಾಹಿತ್ಯಾಸಕ್ತ ಬಂಧುಗಳನ್ನು ಒಟ್ಟು ಸೇರಿಸುವುದು, ಈ ರೀತಿಯ ಕೆಲಸಗಳನ್ನು ಮಾಡುವುದಷ್ಟೇ ಹೊರತು ಏಕಾಏಕಿ ಹೋರಾಟಕ್ಕೆ ಇಳಿಯುವಂತಹದ್ದು ತಪ್ಪು ಅಂತ ಹೇಳೋದು ನನ್ನ ಭಾವನೆ. ಹಾಗೆಂದು ಹೋರಾಟಕ್ಕೆ ಇಳಿದವರೊಂದಿಗೆ ಬೆಂಬಲಿಸಿ ಹೋಗುವಂತದ್ದನ್ನ ನಾನು ವೈಯಕ್ತಿಕವಾಗಿ ಮೊದಲೇ ಎಸ್ ವಿ ಭಟ್ರೊಂದಿಗೆ ಮಾಡಿದವ. ಹಾಗಾಗಿ ನಾವು ಉಳಿದವರು ಹೋರಾಟದ ಅಗತ್ಯ ಇದ್ದ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಅವರೊಂದಿಗೆ ಕೈ ಜೋಡಿಸಬೇಕು ಹೊರತು ನಾವೇ ಮುಂದೆ ನಿಲ್ಬೇಕಾದ್ದಲ್ಲ. ಇದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ನಾವು ಕಲೆಕ್ಟರ್ಗೆ ಒಂದು ಮನವಿಯನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡುವಾಗ ಅದನ್ನ ಮಾನ್ಯ ಮುರಳೀಧರ ಬುಳ್ಳಕರಾಯರು ವಕೀಲರ ಜೊತೆಯಲ್ಲೇ ಕೊಟ್ಟೆವು. ಅವರ ನೇತೃತ್ವದಲ್ಲೇ ನಾವು ಮತ್ತು ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷತೆ ಕೆಕ್ಕರೆಯವರು ಇದ್ದು ಕೊಟ್ಟಿದ್ದೇವೆ. ಇವಾಗ ಈ ನಿಮ್ಮ ನಿಗದಿತ ಕಾರ್ಯಕ್ರಮಗಳು ಯಾವ್ಯಾವುದೆಲ್ಲ ಇದೆ? ಸಾಧಾರಣವಾಗಿ ದತ್ತಿ ಉಪನ್ಯಾಸಗಳು ವರ್ಷಕ್ಕೆ 4 ದತ್ತಿ ಉಪನ್ಯಾಸಗಳು ಇಲ್ಲಿ ನಡೆಯಲಿಕ್ಕಿದೆ. 4 ಉಪನ್ಯಾಸ, ಒಂದು ವಯನಾಡು ಭಾಗದ್ದು, ಒಂದು ಹೊಸದುರ್ಗ ಭಾಗದ್ದು, ಮತ್ತೆರಡು ಈ ಭಾಗದ್ದು. ಅದು ಪ್ರತಿ ವರ್ಷವೂ ಇನ್ನಂತ ನಡೀತಾ ಇತ್ತು. ಈ ವರ್ಷವೂ ಈಗ ಒಂದು ದತ್ತಿ ಉಪನ್ಯಾಸ ಗೊಮ್ಮಣ್ಣಶೆಟ್ಟಿ ಜೈನ ದತ್ತಿ ಉಪನ್ಯಾಸ ಇತ್ತೀಚೆಗೆ ಧರ್ಮತರ್ಕದಲ್ಲಿ ನೆರವೇರಿಸಿದ್ದೇವೆ. ಈಗ ನಮ್ಮ ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಂದದ್ರಿಂದಲಾಗಿ ಉಳಿದ ದತ್ತಿ ಉಪನ್ಯಾಸಗಳನ್ನ ಸ್ವಲ್ಪ ಮುಂದೂಡಿದ್ದೇವೆ. ಅದು ಮಾರ್ಚ್ ಒಳಗೆ ಆಗಬೇಕಾದಂತಹದ್ದು. ನನಗೊಂದು ಆಸೆ ಇತ್ತು, ವಯನಾಡಿನ ದತ್ತಿ ಉಪನ್ಯಾಸವನ್ನು ಅಲ್ಲೇ ಹೋಗಿ ಮಾಡಬೇಕು ಅಂತ ಹೇಳಿ ಕಳೆದ 2 ತಿಂಗಳ ಹಿಂದೆ ಒಮ್ಮೆ ಯೋಚಿಸಿದ್ದ ಸಂದರ್ಭದಲ್ಲೇ ವಯನಾಡು ದುರಂತ ಆಯಿತು. ಅದರಿಂದಲಾಗಿ ನಾವು ಸ್ವಲ್ಪ ಹಿಂದೆ ಸರಿದಿದ್ದೇವೆ. ಇನ್ನೀಗ ಅದನ್ನ ಮುಂದುವರಿಸಲಿಕ್ಕೆ ಇನ್ನು ಪ್ರಯತ್ನ ಪಡಬೇಕಾಗಿದೆ, ಅಲ್ಲೇ ಹೋಗಿ ಮಾಡುವ ಅಥವಾ ಇಲ್ಲೇ ಈ ವರ್ಷಕ್ಕೆ ಮಾಡುವಂತದ್ದು ಅಂತ ಹೇಳಿ. ಅದರ ಜೊತೆಯಲ್ಲಿ ಕೃಷ್ಣರಾಜ ಒಡೆಯರ್ರವರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಹಾಕಿದಂಥವರು ಅಥವಾ ವಿಶ್ವೇಶ್ವರಯ್ಯನವರಿರ್ಬೋದು, ಸರ್ ವಿಶ್ವೇಶ್ವರಯ್ಯನವರಿರ್ಬೋದು, ಇವರೆಲ್ಲರ ಜನ್ಮದಿನಗಳನ್ನು ಆಚರಿಸಿದ್ದೇವೆ. ಸಾಹಿತ್ಯ ಪರಿಷತ್ತಿನ ದಿನಾಚರಣೆ, ನವೆಂಬರ್ 1 ಉಳಿದ ರಾಜ್ಯೋತ್ಸವಗಳು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇವೆ. ಅದರೊಂದಿಗೆ ನಾನು ಕಳೆದ ಜನವರಿಯಲ್ಲಿ ಜವಾಬ್ದಾರಿ ಹೊತ್ತುಕೊಂಡದ್ದು. ಮಾರ್ಚಿಯಲ್ಲಿ ನನಗೆ ಕೇಂದ್ರದಿಂದ ಅದಕ್ಕೆ ಒಪ್ಪಿಗೆ ದೊರಕಿದಂತದ್ದು ಕಾರ್ಯಕಾರಿ ಸಮಿತಿಯಿಂದ. ಹಾಗಾಗಿ ಅಲ್ಲೊಂದು 2 ತಿಂಗಳು ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ಅದು ಯಾವುದು ಅಧಿಕೃತ ಅಲ್ಲ ಅಂತ ನನ್ನ ಭಾವನೆ. ಆದ್ರೂ ಕೂಡ ಜನವರಿಯಲ್ಲಿ ತೆಕ್ಕೊಂಡೊಡನೆ ಮೊದಲ ಬಾರಿಗೆ ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ಹಿರಿಯ ಹೋರಾಟಗಾರರು ವಕೀಲರು ಆಗಿದ್ದಂಥ ಅಡ್ಡೂರು ಉಮೇಶ್ ನಾಯಕರು ಸ್ವಲ್ಪ ಅಸೌಖ್ಯದಲ್ಲಿದ್ದಾರೆ ಅಂತ ಗೊತ್ತಾದಾಗ ಅವರ ಮನೆಗೆ ಹೋಗಿದ್ದೆವು. ಸಾಹಿತ್ಯ ಪರಿಷದ ಒಂದಿಷ್ಟು ಮಂದಿ, ಕೇವಲ ಒಂದು ಬೆರಳೆಣಿಕೆ 4 ಮಂದಿ. ಅವರು ನಮ್ಮೊಂದಿಗೆ ನಮ್ಮ ಒಡನಾಡಿಗಳು ಇನ್ನಿಬ್ಬರು ಗೆಳೆಯರಿದ್ದರು. ಅಲ್ಲಿ ಹೋದಾಗ ಅವರು ಪಟ್ಟ ಖುಷಿ ಅಷ್ಟಿಷ್ಟಲ್ಲ. ಅವರೊಂದಿಗೆ ಹೋಗುವಾಗಲೇ ನಾನು ಅವರಿಗೆ ಒಂದು ಸಣ್ಣ ಮಟ್ಟಿನ ಗೌರವ, ಪಾದ ಹಿಡಿಯುವಾಗ ಒಂದು ಗೌರವಕ್ಕೆ ತಗೊಂಡು ಹೋಗಿದ್ದೆ. ಅವರಿಗೆ ಬಹಳ ಖುಷಿ ಪಟ್ಟರು. ಅಲ್ಲಿ ಹುಟ್ಟಿಕೊಂಡಂತ ಯೋಚನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡಿಗೆ ಕಾಸರಗೋಡಿನ ಕನ್ನಡ ಸಾಧಕರ ಕಡೆಗೆ ಅಂತ ಅದೊಂದು ಕಾರ್ಯಕ್ರಮವಾಗಿ ತಗೊಂಡೆ. ತಿಂಗಳಿಗೊಬ್ರು ಹಿರಿಯ ಕನ್ನಡ ಸಾಧಕರು, ಯಾಕಂದ್ರೆ ನಾನು ಎಲ್ಲರಿಗಿಂತ ಕಿರಿಯ ಅಂತ ವಯಸ್ಸಿನಲ್ಲಿ ನಾನು ಹೇಳೋದಿಲ್ಲ, ಅದು ಹಾಗೆ ಭಾವಿಸುವವ, ನನಗಿಂತ ಕಿರಿಯನಿಲ್ಲ ಅಂತ ಹೇಳೋದು ನನ್ನ ಭಾವನೆ. ಹಾಗಾಗಿ ಹಿರಿಯರನ್ನ ಎಸ್ ವಿ ಭಟ್ರಿಗೋ ಸಾಹಿತಿಗಳಿಗೆಲ್ಲ ಪರಿಚಯ ಇದೆ. ನನ್ನ ಪರಿಚಯ ಅವರಿಗಿದೆಯೋ ನನಗೆ ಗೊತ್ತಿಲ್ಲ. ಆಗ ಹೋಗಿ ಪರಿಚಯ ಮಾಡಿಕೊಂಡು ಈ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ, ಅನಿವಾರ್ಯತೆಯಿಂದ ಹೊತ್ತುಕೊಂಡಂತಹದ್ದು. ಹಾಗಾಗಿ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳುವಂಥದ್ದನ್ನು ಪಡೀಲಿಕ್ಕೋಸ್ಕರ ಅಂತಹ ಕನ್ನಡದ ಹಿರಿಯ ಸಾಧಕರು, ನಾನು ಬಾಲ್ಯದಿಂದ ಕಂಡಂಥವರ ಮನೆಗೆ ಹೋಗುವ ಅಂತ ಹೇಳುವಂಥ ಒಂದು ಯೋಚನೆ ಬಂದಂಥದ್ದು. ಈ ನಿಟ್ಟಿನಲ್ಲಿ ಅಡೂರು ಉಮೇಶ್ ನಾಯಕರಿಂದ ಪ್ರಾರಂಭಿಸಿದಂಥವ್ರು ನಾವು, ಆಮೇಲೆ ಬಾಲಕೃಷ್ಣ ಗೀತಾಯರು, ಆಮೇಲೆ GK ಶೆಟ್ರು, ಮಲ್ಲಾರು ಜಯರಾಮ್ ರೈ, ಮತ್ತೆ ಇಲ್ಲಿ ತಿಮ್ಮಣ್ಣ ಭಟ್ರು, ಹಾಗೆ ಇತ್ತೀಚೆಗೆ ಇಲ್ಲಿ ನಾರಾಯಣ ಗಟ್ಟಿ ಮಾಸ್ಟರ್, GK ಶೆಟ್ರು ವೀಲ್ ಚೇರ್ ಅಲ್ಲಿ ಇದ್ದಾರೆ ಮನೆಯಲ್ಲಿ. ಹೀಗೆ ಕಳೆದ 11 ತಿಂಗಳುಗಳಲ್ಲಿ 11 ಜನರನ್ನ, ಮೊನ್ನೆ ತಾನೇ ಕಳೆದ ತಿಂಗಳು ಖ್ಯಾತ ಚಿತ್ರಕಲಾವಿದ, ಅಂತಾರಾಷ್ಟ್ರೀಯ ಖ್ಯಾತಿಯ PS ಪುಡಿಚಿತ್ತಾಯರ ಮನೆಗೆ ಹೋದೆವು ನಾವು. ಹಾಗೆ 11 ಮಂದಿಯನ್ನ ಪ್ರತಿ ತಿಂಗಳ ಕೊನೆಯ ಒಳಗಾಗಿ ನಾವು ಈಗಾಗಲೇ ಕಾಸರಗೋಡಿನಲ್ಲಿ ಹಿರಿಯರನ್ನ ಭೇಟಿ ಮಾಡಿ ಗುರುತಿಸಿ ಬಂದಿದ್ದೇವೆ.
ಪ್ರಾರಂಭದಲ್ಲಿ ತಗೊಂಡೊಡನೆ ನಾನು ಐ ವಿ ಭಟ್ರನ್ನ ಒಂದು ಮೈತ್ರಿ ಸಂಗಮ, ಕನ್ನಡ ಮೈತ್ರಿ ಸಂಗಮ ಅಂತ ಮಾಡಿ ಕಾಸರಗೋಡಿನಲ್ಲಿ ಗೌರವಿಸಿದ್ದೆ. ಆಮೇಲೆ ಇದಕ್ಕೆ ತೊಡಗಿಕೊಂಡದ್ದು ಅಲ್ಲಿಂದ. ಹಾಗೆ 11 ಮಂದಿಯನ್ನ ನಾವು ಬಹುಶಃ ಈ ರೀತಿಯ ಒಂದು ಯೋಜನೆ ಬಹುಶಃ ಕರ್ನಾಟಕದಲ್ಲಿ ಕೂಡ ಇರ್ಲಿಕ್ಕಿಲ್ಲ ಅಂತ. ಇಲ್ಲ, ಈಗ ಅವರು ಕರ್ನಾಟಕದಲ್ಲಿ ಮಾಡ್ತಾ ಇರೋದನ್ನ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇನೆ. ಬಹುಶಃ ಇದು ಪ್ರೇರೇಪಣೆಯೋ ಅಥವಾ ಇನ್ಯಾವುದೋ ಪ್ರೇರೇಪಣೆ ಅವರಿಗೆ ಇರಬಹುದು, ಆದ್ರೆ ಅವರೀಗ ಮಾಡೋದನ್ನ ನಾನು ನೋಡ್ತಾ ಇದ್ದೇನೆ. ಆಗ್ತಾ ಇದೆ ಅಲ್ಲಿ ಈಗ ಆಗ್ತಾ ಇದೆ. ಅದೊಂದು ದೊಡ್ಡ ಕೆಲಸ, ಹಿರಿಯ ಸಾಧಕರನ್ನು ಗುರುತಿಸುವಂತದ್ದು ಅದೊಂದು ದೊಡ್ಡ ನಾವು ಮಾಡಬೇಕಾದ ಕರ್ತವ್ಯ ಅಂತೇಳಿ. ಅಂದ್ರೆ ಅವರ ಮನೆಗೆ ಹೋದಾಗ ಆ ಹಿರಿಯರು ಮೊದಲು ಕನ್ನಡಕ್ಕಾಗಿ ಓಡಾಡಿಕೊಂಡಿದ್ದಂತಹ, ಕನ್ನಡದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಹಿರಿಯರು, ನಾವೊಂದು ಬೆರಳೆಣಿಕೆ ಮಂದಿ, ಅವರಿಗೆ ಕಷ್ಟ ಆಗಬಾರ್ದು ಅಂತ ನಾವು ತುಂಬಾ ಮಂದಿ ಹೋಗುದಿಲ್ಲ. ನಾವು ಸಾಹಿತ್ಯ ಪರಿಷತ್ ಒಂದು 3-4 ಮಂದಿ, ಆ ಭಾಗದ ಒಂದಿಷ್ಟು ಅವರಲ್ಲಿ ಗೌರವಿಸಿಕೊಂಡಂತ ಒಂದು 2-3 ಮಂದಿ. ಹೆಚ್ಚು ಅಂದ್ರೆ ನಾವು ಕಾಸರಗೋಡಿನಲ್ಲಿ ಒಬ್ಬರ ಮನೆ 9 ಮಂದಿ ಹೋಗಿದ್ದೇವೆ. ಅದು ಅಲ್ಲದಿದ್ರೆ 4, 5, 6 ಮಂದಿ ಒಳಗೆ ಹೋಗುವಂತ, ಯಾಕೆಂದ್ರೆ ಅವರಿಗೂ ಬಾರಿಕೆಲ್ಲ ಕೊಟ್ಟು ಕಷ್ಟ ಆಗಬಾರ್ದು ಅಂತ. ಇದೊಂದು ಮನೆಯೊಳಗೆ ಹೋಗಿ ನಾವು ಅವರನ್ನು ಗೌರವಿಸಿ ಬರುವುದು, ಉಭಯ ಕುಶಲೋಪರಿ ಅಂತ ಹೇಳುದು, ಸನ್ಮಾನ ಅಲ್ಲ, ಗೌರವಿಸಿ ಬರುವುದು. ಹಾಗೆ ಹೋದಲ್ಲಿ ಅವರಿಗಾಗುವ ಸಂಭ್ರಮ, ಅವರು ಪಡುವಂತ ಖುಷಿ, ನಮ್ಮನ್ನ ನೀವು ನೆನಪಿಟ್ಟುಕೊಂಡಿದ್ದೀರಲ್ಲ ಅಂತ ಹೇಳಿ ಅವರು ಕಣ್ಣಲ್ಲಿ ನೀರು ತರಿಸಿಕೊಂಡು ನಮಗೆ ಅದರಲ್ಲಿ ಸಾರ್ಥಕ್ಯ ಭಾವ ಬಂದಿದೆ. ಹಾಗಾಗಿ ನಾನು ಅದನ್ನ ಬಹಳ ಖುಷಿ ಪಟ್ಟಿದ್ದೇನೆ. ಅದು ನನಗೆ ತೃಪ್ತಿಯಿಂದ ಮಾಡ್ತಾ ಇರುವಂತ ಕೆಲಸ. ಈಗ ಸಾಹಿತ್ಯ ಪರಿಷತ್ತು ಮೊದಲು ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಅಂತ ಹೇಳೆಲ್ಲ ಮಾಡುವಂತ ಒಂದು ಪರಿಪಾಠ ಇತ್ತು. ಬಹುಶಃ ಕೋವಿಡ್ ನಂತರ ಅದು ಆಗಿಲ್ಲ ಅಂತ ಅನಿಸ್ತದೆ. ಈ ವರ್ಷ ಆ ರೀತಿ ಸಮ್ಮೇಳನವನ್ನು ಇಡುವಂತದ್ದು ಅದೇನಾಗಿದೆ ಜಿಲ್ಲಾ? ಎಸ್ ವಿ ಭಟ್ರ ಒಟ್ಟಿಗೆ ಓಡಾಡ್ತಾ ಇದ್ದ ಕಾಲದಲ್ಲಿ ಪೆರ್ಲದಲ್ಲಿ ಸಮ್ಮೇಳನ ಮಾಡುದು ಅಂತ ಅವ್ರು ಹೊರಟಿದ್ರು. ಆಗ ಪೆರ್ಲದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳುವಾಗ ಅಲ್ಲಿ ಆಗ ನನ್ನ ಆತ್ಮೀಯ ಒಡನಾಡಿಯಾಗಿದ್ದಂತಹ, ಸಹಪಾಠಿಯಾಗಿದ್ದಂತಹ ರಾಜೇಂದ್ರ ಮಾಸ್ಟರ್ ಮುಖ್ಯೋಪಾಧ್ಯಾಯರಾಗಿದ್ದಾಗ ಅವರಿಗೂ ನಾನು ಬೆಂಬಲಿಸಿದ್ದೆ. ಅಲ್ಲಿ ಮಾಡೋದು ಅಂತ ಮುಂದುವರೆದಿದ್ದೆವು. ಆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಆಗ್ತದೆ, ಅದಾದ ಮೇಲೆ ಮಾಡೋಣ ಅಂತ ಮುಂದುವರಿದು, ಆಮೇಲೆ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಎಸ್ ವಿ ಭಟ್ರಿಗೆ ಅಸೌಖ್ಯ ಆಯಿತು. ಹಾಗಾಗಿ ಅದು ಹಾಗೆ ಬಾಕಿ ಉಳಿದಿತ್ತು, ಮುಂದೂಡಲಾಗಿತ್ತು. ಆಮೇಲೆ ಅವರೀಗ ತಿರ್ಕೊಂಡ ಮೇಲೆ ನಾನು ಯಾವುದೇ ಯೋಜನೆಗಳನ್ನು ಹಾಕಿಕೊಂಡಿಲ್ಲ. ಆದರೆ ಇನ್ನೀಗ ಮಾಡುವಾಗ ಪೆರ್ಲದಲ್ಲಿ ನನ್ನ ಆತ್ಮೀಯರಾಗಿದ್ದಂಥ ರಾಜೇಂದ್ರ ಮಾಸ್ಟರ್ ಇಲ್ಲ, ಅವರು ನಿವೃತ್ತಿ ಹೊಂದಿದ್ದಾರೆ. ಬೇರೆಯವರಲ್ಲಿ ಸಂಪರ್ಕಿಸಿ ಸಾಧ್ಯ ಇದ್ರೆ ಅಲ್ಲಿ, ಇಲ್ಲಾಂದ್ರೆ ಇನ್ನೊಂದು ಕಡೆಯಲ್ಲಿ, ಬೇರೆ ಕಡೆಯಲ್ಲಿ ಮಾಡುವಂತಹ ಯೋಚನೆ ಇದೆ. ಸಾಧ್ಯ ಇದ್ರೆ ಮಾರ್ಚ್ ಒಳಗೆ ಮಾಡಬೇಕು ಅಂತ ಹೇಳುವ ಒಂದು ಆಸೆಯೂ ಇದೆ. ಯಾಕಂದ್ರೆ ಕಾಸರಗೋಡಿನಲ್ಲಿ ಅಳಿಯುತ್ತಿರುವಂತಹ ಅಥವಾ ಅದು ಉಳಿಲಿಕ್ಕೋಸ್ಕರ ಸಮ್ಮೇಳನ ಎಷ್ಟೇ ಜನ ಬರಲಿ, ಆದ್ರೆ ಆ ಒಂದು ಹೆಸರಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ಒಂದಷ್ಟು ಜನ ಒಟ್ಟು ಸೇರುವಂತಹದ್ದು ಒಂದು ಅದು ಅನಿವಾರ್ಯತೆ ಇದೆ ಅಂತ ಹೇಳುವ ದೃಷ್ಟಿಯಿಂದ, ಆ ಅನಿವಾರ್ಯತೆ ಇದೆ ಅನ್ನುವಂತಹ ದೃಷ್ಟಿಯಿಂದ ಮಾಡ್ಲೇಬೇಕು ಅಂತ ಹೇಳಿ ನಿಮಗೆ ಅನಿಸುದಿಲ್ವಾ? ಹಾಗೆ ಮಾಡ್ಲೇಬೇಕು ಅಂತ ಅನಿಸ್ತದೆ. ನಾನಿಲ್ಲಿ ಮಿಯ ಪದವಿಯಲ್ಲಿ ಎಸ್ ವಿ ಭಟ್ರು ಇದ್ದಾಗ ಸಾಹಿತ್ಯ ಸಮ್ಮೇಳನ ಆದಂತಹದ್ದು. ಹಾಗಾಗಿ ನಾನು ಪುನಃ ಮಾಡಬೇಕು ಅಂತ ಹೇಳುವ ಆಸೆ ಇದೆ, ಒತ್ತಡಗಳು ಇದೆ. ಮಾರ್ಚ್ ಬರುವಾಗ ಎಲ್ಲ ಮಕ್ಕಳಿಗೆ ಶಾಲೆಗಳನ್ನು ನಾವು ಸರ್ಕಾರಕ್ಕೆ ಕೇಳಬೇಕಾಗ್ತದೆ, ಪರೀಕ್ಷೆಗಳ ಸಂದರ್ಭ. ಈ ವರ್ಷ ಡಿಸೆಂಬರ್ ಒಳಗೆ ಮಾಡಲಿಕ್ಕೆ ಅಲ್ಲಿ ಸಮ್ಮೇಳನದ ಅಖಿಲವರ ಸಮ್ಮೇಳನದ ಒತ್ತಡ, ಇದನ್ನೆಲ್ಲ ಮುಗಿಸ್ಕೊಳ್ತಾ ನಾವು ಮುಂದಡಿಡಬೇಕಾಗಿದೆ. 2 ದಿವಸಗಳದ್ದಲ್ಲ, 1 ದಿವಸದ್ದು. ಅಥವಾ ನನ್ನ ಕಲ್ಪನೆ ಹೇಗಿದೆ ಅಂದ್ರೆ, ಒಂದೇ ಕಡೆ ದೊಡ್ಡದಾಗಿ ಮಾಡಿ ಸ್ವಲ್ಪ ಮಂದಿ ಸೇರುವುದಕ್ಕಿಂತ ನಾವು ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರೆ ಏನು ಅಂತ ಹೇಳುವಂತ ಯೋಚನೆ, ಹೊಸತಾದಂತಹ ಯೋಜನೆಯನ್ನ ಮಾಡ್ಕೊಳ್ಳುವಂತಲೂ ಇದೆ. ಕನಸುಗಳು ಎಷ್ಟೋ ಇವೆ, ಎಲ್ಲವೂ ಸಾಕಾರಗೊಳ್ತದೆ ಅಂತ ಗೊತ್ತಿಲ್ಲ. ಆದ್ರೆ ಆ ಕನಸುಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಕೇಂದ್ರ ಸಮಿತಿಯಿಂದ ಅದಕ್ಕೆ ಆರ್ಥಿಕ ನೆರವು ಅಥವಾ ಬೆಂಬಲ ಆ ರೀತಿ ಖಂಡಿತ ಇದೆ. ಕೇಂದ್ರ ಸಮಿತಿ, ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿ, ತಾಲೂಕು, ಜಿಲ್ಲೆ, ಎಲ್ಲ ಸಮಿತಿಗಳಿಗೆ ಬೇಕಾದಂತ ಎಲ್ಲ ಸಹಕಾರಗಳನ್ನ ಕೊಡ್ತಾ ಇದೆ. ಈಗ ಅಲ್ಲಿ ಸಮ್ಮೇಳನ ಆಗ್ತಾ ಇದೆ, ಅದಾದ ಮೇಲೆ ಉಳಿದಂತ ಎಲ್ಲ ಸಹಕಾರಗಳನ್ನು ನಾವು ಕೊಡ್ತೇವೆ ಅಂತ ಹೇಳುವಂತಹದ್ದು ಸಾಹಿತ್ಯ ಪರಿಷತ್ತಿನ ನಿರ್ದೇಶನವೂ ಇರುವಂತಹದ್ದು. ಅವರು ಅದನ್ನೆಲ್ಲ ಮಾಡ್ತಾರೆ. ಈಗ ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ವಿಷಯ ಮುಂದಕ್ಕೆ ಹೋಗ್ತಾ ನಾನು ಕೇಳುವಂಥದ್ದು, ಈಗ ಇತ್ತೀಚಿನ ವರ್ಷದಲ್ಲಿ ಕಾಸರಗೋಡಿನಲ್ಲಿ ಇಲ್ಲಿಯ ಶಾಲೆಗಳ ಮತ್ತು ಅಂಗನವಾಡಿಗಳ ಈ ಒಟ್ಟು ವ್ಯವಸ್ಥೆಯಲ್ಲಿ ಅನ್ಯ ಮಾಧ್ಯಮಗಳ, ಕನ್ನಡ ಮಾಧ್ಯಮಕ್ಕೆ ಅನ್ಯ ಮಾಧ್ಯಮದ ಶಿಕ್ಷಕರನ್ನು ನೇಮಿಸುವಂಥದ್ದು, ಮತ್ತು ಕನ್ನಡದ ನಾಮಫಲಕಗಳನ್ನು ತೆಗೆಯುವಂಥದ್ದು, ಮೂಲ ಕನ್ನಡ ಮತ್ತು ತುಳು ಹೆಸರುಗಳ ಸ್ಥಳನಾಮಗಳನ್ನು ಬದಲಾವಣೆ ಮಾಡುವಂಥದ್ದು, ಇಂಥದ್ರೆಲ್ಲ ಇವತ್ತು ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಹೋರಾಟ ಮಾಡದೆ ನಿರ್ವಾಹ ಇಲ್ಲ ಎನ್ನುವಂಥ ಒಂದು ಸ್ಥಿತಿಯಲ್ಲಿರುವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲಕ ಅಥವಾ ಅದರಲ್ಲಿರುವವರೇ ಸೇರಿಕೊಂಡು ಕನ್ನಡ ಹೋರಾಟ ಸಮಿತಿಯ ಮೂಲಕ ತುಂಬಾ ಮುಂಚೂಣಿಯಲ್ಲಿ ಮೊದಲು ಹೋರಾಟ ಮಾಡಿದೆ. ಇವಾಗ ಅದರ ಹೋರಾಟ ಅಥವಾ ಆ ರೀತಿಯದ್ದೇನಾದ್ರು ಇದೆಯಾ? ಆ ರೀತಿಯ ಹಿಂದೆ ಇದ್ದಂತಹ ಏನು ನಮ್ಮ ಹಿರಿಯರು ಕಳ್ಳಿಗೆಯವರು ಇರ್ಬೋದು, ಕುಡಿಕೊಳ್ಳಾಯರಿರ್ಬೋದು, ಅಥವಾ ಆಮೇಲೆ ಇನ್ನೆಂಡ್ರೈಗಳಿರ್ಬೋದು ಅಂತ
ಹಿರಿಯ ಮಹಾನುಭಾವರಿಗಿದ್ದಂತಹ ಹೋರಾಟದ ಕೆಚ್ಚು ಅಥವಾ ಉತ್ಸಾಹ ಅಥವಾ ಅದನ್ನು ನಾವು ಕನ್ನಡದ ಹುಚ್ಚು ಅಂತ ಹೇಳ್ಬೋದು, ಅದು ಇವತ್ತು ಅಷ್ಟು ಇಲ್ಲ ಅಂತ ಹೇಳೋದು ನನಗೆಲ್ಲ ತಿಳಿದ ವಿಚಾರ. ಇವತ್ತಿನ ಎಲ್ಲರೂ ನಾವು ಹೊಸ ಯುಗದಲ್ಲಿ ಕಾಲಿರ್ತಾ ಇರುವಾಗ, ಇವತ್ತಿನ ಮೊಬೈಲ್ ಡಿಜಿಟಲ್ ಮೀಡಿಯಾದೊಂದಿಗೆ ಕಾಲಿರ್ತಾ ಇರುವಾಗ, ಸಮಯದ ಅಭಾವದೊಂದಿಗೆ ಓಡಾಡ್ತಾ ಇರುವಂತ ನಾವು ಕನ್ನಡ ಮತ್ತೆ ಉಳಿದದ್ದು ಯಾವುದನ್ನು ಚಿಂತಿಸದೆ ಮುಂದುವರಿಯುವಂತ ಧಾವಂತದಲ್ಲಿದ್ದೇವೆ. ಆದ್ರೂ ಇರುವಂತಹ ಒಂದಿಷ್ಟು ಮಂದಿ ಆ ನೋವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ನಾವು ಆಗಾಗ ಏನು ಸಮಸ್ಯೆಗಳು ಕನ್ನಡಕ್ಕೆ ಬಂತೋ ಆಗ ಇಲ್ಲಿ ಕನ್ನಡ ಅಧ್ಯಾಪಕ ಸಂಘಟನೆ ಅಂತ ಹೇಳುವಂತದ್ದು ಕಾಸರಗೋಡಿನಲ್ಲಿ ಬಹಳ ಗಟ್ಟಿಯಾಗಿದೆ. ಆ ಅಧ್ಯಾಪಕ ಸಂಘಟನೆ ಇರಬಹುದು ಅಥವಾ ಕನ್ನಡ ಹೋರಾಟ ಸಮಿತಿ ಇರಬಹುದು ಅಥವಾ ಹಿರಿಯರಿರ್ಬೋದು, ಇವತ್ತಿಗೂ 70-80 ವಯಸ್ಸಿನಲ್ಲಿರುವಂತಹ ಹಿರಿಯರು ಇದ್ದಾರೆ. ಹಾಗೆ ಡಾಕ್ಟರ್ ರಮಾನಂದ ಅವರು ಮಂಜೇಶ್ವರದಿಂದ ಅಲ್ಲಿಗೆ ಅವರ ಊರಿಗೆ ಕರ್ನಾಟಕದ ಗಡಿ ಪ್ರದೇಶಕ್ಕೆ ಹೋದ್ರು. ಅವರ ಮನಸ್ಸು ಹೃದಯ ಇಲ್ಲೇ ಇದೆ. ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕಾಗಿ ಕನ್ನಡದ ಹೋರಾಟಕ್ಕಾಗಿ ತೆಕ್ಕೆಕೆರೆ ಶಂಕರನಾರಾಯಣ ಭಟ್ರು ಅಂತ ಹಿರಿಯರು ನನ್ನೊಂದಿಗೆ ಬಂದಿದ್ದಾರೆ. IV ಭಟ್ರು ಅಲ್ಲಿಂದಲೇ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅಂತ ಹಿರಿಯ ತಲೆಗಳೆಲ್ಲ ಹೌದು, ಈ ಹೊಸ ತಲೆಗಳಿಗೆ ಇದು ಹತ್ತುತ್ತಾ ಇಲ್ಲ ಅಂತ. ಅದೇ ಕಷ್ಟ ಇರುವಂತದ್ದು. ಹೊಸ ತಲೆಗಳನ್ನ ಹೇಗೆ ಭರಿಸಬಹುದು ಹೇಳುವ ಒಂದು ಯೋಜನೆಗೆ ಬಹಳಷ್ಟು ತಲೆ ಕೆಡಿಸಿಕೊಳ್ತಾ ಇದ್ದೇನೆ. ಅವರನ್ನ ಹೇಗೆ ಇದರಲ್ಲಿ ಬಳಸಿಕೊಳ್ಳಬಹುದು ಅಂತ ಹೇಳಿ ಅದು ಸ್ವಲ್ಪ ಕಷ್ಟ ಇದೆ. ಆದ್ರೂ ಪ್ರಯತ್ನ ಮುಂದುವರಿಸೋಣ, ಪ್ರಯತ್ನಕ್ಕೆ ಜಯ ಸಿಗಬಹುದು ಅಂತ ಭಾವನೆ. ಇದಕ್ಕೆ ಪೂರಕವಾಗಿ ಒಂದು ವಿಚಾರ ಹೇಳುವಂತದ್ದು, ಇತ್ತೀಚೆಗೆ ಅದೇ ಕನ್ನಡ ಹೋರಾಟ ಸಮಿತಿ ಏಕೀಕರಣ ಸಮಿತಿಯ ಒಟ್ಟಿಗೆ ಹೋಗಿ ಕಾಸರಗೋಡಿನಲ್ಲಿ ಜಿಲ್ಲಾಧಿಕಾರಿಗೆ ಅವರಿಗೆ ಇಲ್ಲಿಯ ಎಲ್ಲ ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಕೊಟ್ಟಿದೆ. ಹಾಗೆ ಇಲ್ಲಿಯ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ನಾವು ಅಲ್ಪಸಂಖ್ಯಾತ ಕನ್ನಡ ಇದರ ಪ್ರದೇಶ ನಾವು ಏನು ಹೇಳ್ತೇವೆ, ಈ ಇದರ ಭಾಷಾ ಅಲ್ಪಸಂಖ್ಯಾತರು ಅಂತ ಕೇರಳಕ್ಕೆ ಬಂದದ್ದು ನಮ್ಮ ದುರದೃಷ್ಟವೇನು 56ರಲ್ಲಿ ಭಾಷಾವಾರು ಪ್ರಾಂತ್ಯ ಆದಾಗ ನಾವು ಅಲ್ಲಿ ಕಲೆಕ್ಟರ್ ಮತ್ತೆ ಇಲ್ಲಿಯ ಎಲ್ಲ ಶಾಸಕರ ಜೊತೆಯಲ್ಲಿರುವಂತಹ ಒಂದು ಕಮಿಟಿ ಇದೆ. ಆ ಕಮಿಟಿಯ ಸಭೆ 2 ತಿಂಗಳೊಮ್ಮೆ ಸೇರಬೇಕು. ಅದು ಸೇರಿಲ್ಲ ತುಂಬಾ ಸಮಯದಿಂದ. ಮೊನ್ನೆ ನಾವು ಹೋಗಿ ಕೊಟ್ಟಂತಹ ಈ ಒಂದು ಮನವಿಯ ಫಲಶ್ರುತಿ ಏನಾಗುತ್ತಿಲ್ಲ. ಡಿಸೆಂಬರ್ 18ನೇ ತಾರೀಕಿಗೆ ಆ ಒಂದು ಸಭೆಯನ್ನ ಆಯೋಜಿಸಿದ್ದಾರೆ. ಮುಂದೆ ಹೋಗ್ತದ ಗೊತ್ತಿಲ್ಲ ನನಗಿನ್ನು, ಆದ್ರೆ ಆಯೋಜಿಸಿದ್ದಾರೆ. ಆ ಸಂದರ್ಭಗಳಲ್ಲಿ ಸ್ಪಷ್ಟವಾದಂತಹ ನಮ್ಮ ಏನು ಬೇಡಿಕೆಗಳಿದೆಯೋ ಅದನ್ನ ಅಲ್ಲಿ ಹೇಳ್ಬಹುದು ಅಂತ ಭಾವಿಸ್ತಾರೆ. ಮತ್ತೆ ಅವರಿಗೆ ಹೇಳ್ತಾ ಇರ್ಬೋದು. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಪತ್ರಿಕೆಯಲ್ಲಿ, ಉದಯವಾಣಿಯ ಪತ್ರಿಕೆಯಲ್ಲಿ ಬಂದಂತಹ ಒಂದು ಮಾಹಿತಿ, ಈ ಭಾಗದಲ್ಲಿ ಕನ್ನಡದ ಅವಗಣನೆ ಶಾಲಾ ವಿದ್ಯಾರ್ಥಿಗಳಿಗೆ ಅಂತ ಹೇಳುವ ಒಂದು ಮಾಹಿತಿಯನ್ನು ಕೇಳಿದೊಡನೆ ನೊಂದುಕೊಂಡಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತೆ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ನೇರ ನನಗೆ ಫೋನ್ ಮುಖಾಂತರ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಆ ನೋವನ್ನು ವ್ಯಕ್ತಪಡಿಸಿ ನಾವು ಇಲ್ಲೇನಾದರೂ ಅದರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಉಡುಪಿ ಜಿಲ್ಲಾ ಡಿಸೆಂಬರ್ 7ರಂದು ಬೆಳಿಗ್ಗೆ ನೀವು ಉಡುಪಿಗೆ ಹೋಗಿದ್ದೇನೆ. ಡಿಸೆಂಬರ್ 7ರಂದು ಬೆಳಿಗ್ಗೆ ನಾನು ಉಡುಪಿಗೆ ಹೋಗಿ, ಉಡುಪಿಯಲ್ಲಿ ತೆಕ್ಕೆಕೆರೆ ಶಂಕರನಾರಾಯಣ ಭಟ್ರು ಕನ್ನಡ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರ ಜೊತೆಯಲ್ಲಿದ್ದರು. ಉಡುಪಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂತ ನೀಲಾವರ ಸುರೇಂದ್ರ ಅಡಿಗರು, ಅವರ ಜೊತೆಯಲ್ಲಿ ಉಳಿದಂತ ಅನೇಕ ಮಂದಿ ಆ ಭಾಗದ ಪ್ರಮುಖರು ಜೊತೆಯಲ್ಲಿದ್ದರು. ಇವರೆಲ್ಲ ಸೇರಿ ನಾವು ಉಡುಪಿಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡಬೇಕು ಅಂತ ಹೇಳಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಒಂದು ಮನವಿಯನ್ನ ಕೊಟ್ಟಿದ್ದೇವೆ. ಇದು ಬಹುಶಃ ಒಂದು ಹೊಸ ವಿಚಾರ ಅಂತ ಅನಿಸ್ತದೆ. ಹೊರಗಿನಿಂದ ಕಾಸರಗೋಡಿಗೆ ಸಂಬಂಧಿಸಿ ಕರ್ನಾಟಕದಿಂದಲೇ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡುವಂತ ಬಹಳ ವಿಶೇಷ. ಮೊದಲು ಹೋಗಿದ್ದಿರ್ಬೋದು, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದೇ ಒಂದು ವಿಶೇಷವಾದ ವಸ್ತು ಗಮನಾರ್ಹ ಅಂತ ಅನಿಸ್ತದೆ. ಉಡುಪಿಯ ಜಿಲ್ಲಾಧಿಕಾರಿಗಳಂತ ಕೆ ವಿದ್ಯಾಕುಮಾರಿ ಅವರಿಗೆ ಉಪ್ಪಳ ಇಲ್ಲಿ ನಾನು ಉಪ್ಪಳಕ್ಕೆ ಬರ್ತಾ ಇರ್ತೇನೆ ಅಂತ ಹೇಳಿದ್ರು. ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕಾಸರಗೋಡು ಗಡಿನಾಡ ಘಟಕದ ವತಿಯಿಂದ ಇವತ್ತು ಗೌರವಿಸಿ ಬಂದಿದ್ದೇವೆ. ಹಾಗೆ ಅವರು ಬಹಳ ಸಂತಸದಿಂದ ನಮ್ಮ ಈ ಎಲ್ಲ ಮನವಿಯನ್ನ ಪುರಸ್ಕರಿಸಿ ತಕೊಂಡು ನಾನು ಸರ್ಕಾರಕ್ಕೆ ತಿಳಿಸ್ತೇನೆ ಅಂತ ಹೇಳುವಂತ ಮಾತನ್ನ ಹೇಳಿದ್ದಾರೆ. ಉಡುಪಿ ಜಿಲ್ಲಾಧ್ಯಕ್ಷರು, ಮಂಗಳೂರು ಜಿಲ್ಲಾಧ್ಯಕ್ಷರು ಕೂಡ ಮುಂದಿನ ದಿನಗಳಲ್ಲಿ ಒಟ್ಟು ಸೇರಿ ಮಂಗಳೂರಿನಲ್ಲೂ ಈ ಒಂದು ರೀತಿಯ ಕಾರ್ಯಯೋಜನೆಯನ್ನು ಮಾಡ್ತೇವೆ. ನಿಮ್ಮೊಂದಿಗೆ ನಾವಿದ್ದೇವೆ, ಕಾಸರಗೋಡಿನ ಕನ್ನಡದ ಬಂಧುಗಳೊಂದಿಗೆ. ಇದರ ಹೋರಾಟವನ್ನ ಬೆಂಗಳೂರು ತನಕ ಬೇಕಿದ್ದರೂ ವಿಸ್ತರಿಸಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳುವಂತ ಭರವಸೆಯನ್ನ ಮತ್ತು ಆಶಾಕಿರಣವಾಗಿ ನಮಗೆ ಕಾಣ್ತಾ ಇದೆ. ಹೌದು, ಕೊಟ್ಟಿದ್ದಾರೆ. ಈಗ ಈ ತಿಂಗಳು ಡಿಸೆಂಬರ್ ಈಗ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಸಪದ ವತಿಯಿಂದ ವರ್ಷವು ನಡೆಯುವಂತದ್ದು. ಈ ವರ್ಷ ಮಂಡ್ಯದಲ್ಲಿ ಆಗ್ತಾ ಇದೆ. ಗೋರುಚ ಅದರ ಸರ್ವಾಧ್ಯಕ್ಷರಾಗಿ ಈಗಾಗಲೇ ಘೋಷಣೆಯಾಗಿದೆ, ಆಗ್ತಾ ಇದೆ. ಇದರ ಬಗ್ಗೆ ಕಾಸರಗೋಡಿನಿಂದ ಎಷ್ಟು ಜನ ಏನಾದ್ರು ಹೋಗುವಂತ ವ್ಯವಸ್ಥೆಗಳು ಅಥವಾ ಇಲ್ಲಿಯ ಪ್ರಮುಖರಿಗೆ ಸನ್ಮಾನ ಹೀಗೇನಾದ್ರೂ ವಿಚಾರಗಳಿದ್ರೆ ಹಂಚಿಕೊಳ್ಬಹುದು. ಕಾಸರಗೋಡಿನ ಭಾಗಕ್ಕೆ
ಹೇಳಿದ್ರೆ ಈ ಗಡಿನಾಡಿನ ಪ್ರದೇಶಕ್ಕೆ ಅವರು ಅಲ್ಲಿ ಬಹಳವಾದಂತಹ ಒಂದು ಮರ್ಯಾದೆಯನ್ನ, ಗೌರವವನ್ನ, ಬೆಂಬಲವನ್ನ, ಪ್ರೀತಿಯನ್ನ ಸಾಹಿತ್ಯ ಪರಿಷತ್ತು ಕೊಡ್ತಾ ಇದೆ. ಈ ಹಿಂದೆ ಎಸ್ ವಿ ಭಟ್ರ ಕಾಲದಲ್ಲಿ ಕೊಡ್ತಾ ಇತ್ತು. ನಾನು ಹೊಸಬ್ಬ, ನನಗೆ ಅನೇಕ ಹೆಚ್ಚಿನ ವಿಷಯಗಳು ಇದರದ್ದು ಗೊತ್ತಿರಲಿಲ್ಲ, ನಾನು ಪ್ರಥಮವಾಗಿ ಹೋದಂತಹದ್ದು. ಆದರೂ ಅಲ್ಲಿ ಕೇಂದ್ರ ಅಧ್ಯಕ್ಷರಾದ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿ ಅವರು ಇರಬಹುದು ಅಥವಾ ಅದರ ಸಂಬಂಧಪಟ್ಟ ಸಂಘಟನಾ ಕಾರ್ಯದರ್ಶಿಗಳಿರ್ಬೋದು, ಇವರೆಲ್ಲ ಬಹಳ ಪ್ರೀತಿಯಿಂದ, ಅದರ ಜೊತೆಯಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಎಸ್ ವಿ ಭಟ್ರ ಬಹಳ ಆತ್ಮೀಯ ಒಡನಾಡಿಗಳು. ನೀವು ಎಸ್ ವಿ ಭಟ್ರ ನಂತರ ಈಗ ಅಧ್ಯಕ್ಷರಾದವರು, ಎಸ್ ವಿ ಭಟ್ರು ನಮ್ಮ ಬಹಳ ಆತ್ಮೀಯರು ಅಂತ ಅದೇ ಪ್ರೀತಿ ಕಕ್ಕುಲತೆಯಿಂದ ನನ್ನನ್ನು ನೋಡಿದ್ದಾರೆ. ಹಾಗೆ ಮಂಡ್ಯದಲ್ಲಿರುವಂತಹ ಸಮ್ಮೇಳನಕ್ಕೆ ಒಂದಿಷ್ಟು ಸಮಯ ಹಿಂದೆಯೇ ಯೋಜನೆಗಳನ್ನು ಹಾಕಿಕೊಂಡಿದ್ರು. ಆದರೆ ಮಧ್ಯದಲ್ಲಿ ಅನಿವಾರ್ಯತೆ, ಅದು ನಮ್ಮದಲ್ಲದ ತೊಂದರೆ ಅಂದ್ರೆ ಚುನಾವಣೆ ಬಂದದ್ರಿಂದಲಾಗಿ ಅದೆಲ್ಲ ಸ್ವಲ್ಪ ಮುಂದೂಡಲ್ಪಟ್ಟು ಈಗ ತರಾತುರಿಯಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಒತ್ತಡಗಳು, ಗೊಂದಲಗಳು ಇವೆ. ಅಂದ್ರೆ ಅನಿವಾರ್ಯತೆ, ಅದು ಯಾರ್ದು ತಪ್ಪಲ್ಲ, ಸಹಜವಾಗಿ ಬಂದಂತಹ ಒಂದು ತೊಂದರೆಗಳೊಂದಿಗೆ ಅದನ್ನೆಲ್ಲ ನಿಭಾಯಿಸ್ತಾ ಬಹಳ ಅದ್ದೂರಿಯಿಂದ ಯಶಸ್ವಿಯಾದ ಸಮ್ಮೇಳನ ನಡೆಸಬೇಕು ಅಂತ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಆ ಭಾಗದ ಶಾಸಕರ, ಸರ್ಕಾರದ, ಮುಖ್ಯಮಂತ್ರಿಗಳ ಎಲ್ಲರ ಬೆಂಬಲದೊಂದಿಗೆ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಸಮ್ಮೇಳನ ಅದ್ದೂರಿಯಿಂದ ಆದಿತ್ಯಗಳು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಬೇಕಾದಂತ ಎಲ್ಲ ರೂಪುರೇಷೆ ವ್ಯವಸ್ಥೆಗಳು ಈಗ ಆಗ್ತಾ ಇದೆ. ಈ ಭಾಗಕ್ಕೂ ಅವರು ಪ್ರತಿನಿಧಿಗಳನ್ನ ಕಳಿಸಲಿಕ್ಕೆ ಹೇಳಿದ್ದಾರೆ. 20-21 ಈ ಭಾಗದಕ್ಕೆ ಕೂಡ ಪ್ರತಿನಿಧಿಗಳನ್ನ ಎಲ್ಲ ಕಳಿಸಲಿಕ್ಕೆ ಅವರದ್ದು ಮಾಹಿತಿಗಳು ಬರ್ತಾ ಇದೆ. ಬಹುಶಃ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಒಂದಿಷ್ಟು ತರಾತುರಿಯಿಂದ ಇನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬಹುದು ಅಂತ ಹೇಳುವಂತಹ ಭರವಸೆ ಇದೆ. ಒಂದಿಷ್ಟು ಜನರ ಅಷ್ಟು ಮಂದಿ, ಲಕ್ಷೋಪಲಕ್ಷ ಜನ ಬರುವಾಗ ಒತ್ತಡಗಳು ಸಹಜ, ಅದೆಲ್ಲವನ್ನು ನಿಭಾಯಿಸ್ತಾ ಕನ್ನಡದ ಈ ಭಾಗದ ಸನ್ಮಾನಿಸಿದ ಬಂಧುಗಳು ಅದರಲ್ಲಿ ಸಹಕರಿಸ್ತಾರೆ ಅಂತ ಹೇಳುವ ಭರವಸೆ ಇದೆ. ಈಗ ನೀವು ಮಿಯಪ್ಪದೊಯ್ನಲ್ಲಿ ವಿದ್ಯಾವರ್ಧಕ ಹೈಸ್ಕೂಲಿನ ಅಲ್ಲಿಯ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು, ಅದರ ಜೊತೆಗೆ ಕಾಸರಗೋಡು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಹಾಗೆ ಧರ್ಮಸ್ಥಳದ್ದು, ಹಾಗೆ ಕ್ಯಾಂಪ್ಕೋದ ನಿರ್ದೇಶಕರು, ಅದರ ಜೊತೆಗೆ ಅನೇಕ ಊರಿನ ದೇವಾಲಯಗಳ ಪ್ರಮುಖರಾಗಿ ಚಿಗುರುಪಾದ ದೇವಸ್ಥಾನ ಇರ್ಬೋದು ಅಥವಾ ಇನ್ನೂ ಅನೇಕ ದೇವಾಲಯಗಳದ್ದೆಲ್ಲ ಜವಾಬ್ದಾರಿ ನಡೆಸ್ತಾ ಇರುವುದು, ಅದರ ಜೊತೆಗೆ ಕಸಾಪದ ಜವಾಬ್ದಾರಿ ಕೂಡ. ಇದೆಲ್ಲವನ್ನು ಹೇಗೆ ನಿರ್ವಹಿಸ್ತೀರಿ ಅನ್ನೋದು ನಮಗೊಂದೆಲ್ಲರಿಗೂ ಆಶ್ಚರ್ಯದ ವಿಷಯ. ಬಹುಶಃ ಮನೆಯಲ್ಲಿ ಇರ್ತೀರೋ ಇಲ್ವಾ, ನಿದ್ದೆ ಮಾಡ್ತೀರೋ ಇಲ್ವಾ ಅಂತ ಹೇಳುವಂತ ಒಂದು ಆಶ್ಚರ್ಯ ಕೂಡ ನಮ್ಮಲ್ಲಿದೆ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಆತ್ಮೀಯತೆಯಿಂದ ಕೇಳುವಂಥದ್ದು. ನನ್ನ ಫೇಸ್ಬುಕ್ಕಿನಲ್ಲಿ ಒಂದು ಕೋಟೇಶನ್ ಕೋಟ್ ಇದೆ, ಏನ್ ಹೇಳ್ತೇವೆ ಅದನ್ನು, ಒಂದು ಸಂದೇಶ ಇದೆ, ಆಲ್ವೇಸ್ ಎಟ್ ವರ್ಕ್ ಅಂತ ಇಂಗ್ಲಿಷ್ ನಲ್ಲಿ ಇರುವಂತದ್ದು. ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಲ್ಲ. ಆಲ್ವೇಸ್ ಎಟ್ ವರ್ಕ್ ಅಂತ, ನಿರಂತರ ಕ್ರಿಯಾಶೀಲತೆಯಿಂದ ಇರುವುದು ನನ್ನ ಹವ್ಯಾಸಗಳಲ್ಲಿ ಒಂದು. ನಾನು 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಬಲ್ಲೆ ಅನೇಕ ವರ್ಷಗಳಿಂದ. ಹಾಗೆ ನಿದ್ದೆ ಬಹಳ ಕಡಿಮೆ. ಹಾಗಾಗಿ ನನಗೆ ಕೆಲಸದಲ್ಲಿ ಖುಷಿ ಇದೆ. ಯಾವತ್ತು ಕೆಲಸ ಮಾಡೋದು ತೃಪ್ತಿ ಕೊಡ್ತದೆ. ಅನೇಕ ಹೊರೆಗಳು ಹೆಚ್ಚಿದ್ದಷ್ಟು ಅದನ್ನು ನಿಭಾಯಿಸುವಂತಹ ಒಂದು ಶಕ್ತಿ ಹೆಚ್ಚಾಗ್ತದೆ ಅಂತ ನನ್ನ ಉತ್ಸಾಹ ಹೆಚ್ಚಾಗ್ತದೆ. ಅದಕ್ಕೆ ನನ್ನ ಹಿರಿಯರದ್ದಿರ್ಬೋದು ಅಥವಾ ಊರಿನ ನನ್ನ ಗೆಳೆಯರದ್ದಿರ್ಬೋದು, ಬಂಧುಗಳದ್ದಿರ್ಬೋದು, ಹಾಗೆ ಇನ್ನಿತರ ನನ್ನೊಂದಿಗೆ ಯಾರೆಲ್ಲ ಓಡಾಡ್ತಾರೋ ಅವರೆಲ್ಲರ ಪ್ರೋತ್ಸಾಹ ಸಹಕಾರ ಇದೆ. ಅದೆಲ್ಲವನ್ನ ಕಂಡಾಗ ಉತ್ಸಾಹ ಇಮ್ಮಡಿಗೊಳ್ತದೆ. ಹಾಗಾಗಿ ನಾನು ನಿರಂತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ಆದ್ರೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಇವತ್ತು ಅದು ವಿವಿಧ ರೀತಿಯ ಜವಾಬ್ದಾರಿಗಳು, ಅದೆಲ್ಲ ಒಂದರ ಮೇಲೊಂದು ಒಂದೇ ಹೊತ್ತಿನಲ್ಲಿ ಬರುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಕೆಲವು ಜವಾಬ್ದಾರಿಗಳು, ಧರ್ಮಸ್ಥಳ ಜನಜಾಗೃತಿ ವೇದಿಕೆ ನಾನು ಈಗ ಜಿಲ್ಲೆಯದು ತಾಲೂಕಾಗಿದೆ, ಈಗ ತಾಲೂಕು ಅಧ್ಯಕ್ಷ ಆಗಿದ್ದೇನೆ, 2 ಆಗಿ ವಿಭಾಗ ಮಾಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಕೆಲವೆಲ್ಲ ಜವಾಬ್ದಾರಿಗಳು ಕಡಿಮೆ ಆಗ್ತದೆ, ಇನ್ನೊಬ್ಬರಿಗೆ ಅದನ್ನು ಹಸ್ತಾಂತರಿಸ್ತೇನೆ. ಇನ್ನೊಂದು ವಿಶೇಷ ಅಂದ್ರೆ, ನಾನು ಯಾವುದೇ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರು ಅದರ ಸಂಪೂರ್ಣ ನಾವೇನ್ ಹೇಳ್ತೇವೆ ಇದನ್ನ ಹೊಣೆ ಅಲ್ಲ, ಅದರ ಕ್ರೆಡಿಟ್ ಅಂತ ಹೇಳ್ತೇವೆ ಅದಕ್ಕೆ, ಅದನ್ನ ನಾನು ಇಟ್ಕೊಳ್ಳುವುದಿಲ್ಲ. ನನ್ನ ಜೊತೆ ಅನೇಕ ಮಂದಿ ಕೈ ಜೋಡಿಸಿದವರನ್ನ ಅವರನ್ನ ಮುಂದೆ ಇಡುವಂತಹ ಕೆಲಸವನ್ನ ಮಾಡುವುದು ಬೆಳೆಸ್ತಾ ಇದ್ದೇನೆ. ನನ್ನ ಶಾಲೆಯಲ್ಲಿ ಒಂದು ವಿಕಾಸ ಟ್ರಸ್ಟ್ ಅಂತ, ವಿದ್ಯೆ, ಕಲೆ, ಸಂಸ್ಕೃತಿಗೆ ಪೂರಕವಾದ ಟ್ರಸ್ಟ್ ಅನ್ನು ಹುಟ್ಟುಹಾಕಿದ್ದೇನೆ. ಆದ್ರೆ ಈಗ ಸಾಹಿತ್ಯ ಪರಿಷತ್ ಜವಾಬ್ದಾರಿ ಬಂದ ಕಾರಣ ಅದು ಹಿಂದೆ ನಿಂತಿದೆ. ಯಾಕೆಂದ್ರೆ ಸಾಹಿತ್ಯ ಪರಿಷತ್ನ ಮುಂದೆ ಇಡಬೇಕಾಗಿದೆ. ಹಾಗಾಗಿ ಈ ರೀತಿಯಲ್ಲಿ ವೇದಿಕೆಯನ್ನು ಇರುವಂತಹ ಮತ್ತು ಕಾರ್ಯಕ್ರಮಗಳನ್ನು ಸಂಘಟಿಸುವಂತಹ, ಯುವಕರನ್ನ ಸೃಷ್ಟಿಸುವಂತಹ, ಅದರೊಂದಿಗೆ ನನ್ನ ಹುಟ್ಟೂರು ಮಿಯಪ್ಪದವು ಈ ಮೀಂಜ ಪಂಚಾಯತಿನ ಪರಿಸರ, ನಮ್ಮ ಶಾಲೆ ಅಥವಾ ನಮ್ಮೂರನ್ನ ಸಾಂಸ್ಕೃತಿಕ ಮತ್ತೆ ಕಲೆ ಅಥವಾ ವಿದ್ಯೆ ಎಲ್ಲ ವಿಭಾಗಗಳಲ್ಲಿ ಬೆಳೆಸುವಂತಹ ಒಂದು ಯೋಜನೆಯನ್ನು ನಾನು ತುಂಬಾ ಹಿಂದೆನೆ ಹಾಕಿಕೊಂಡಿದ್ದೆ. ಆ ನಿಟ್ಟಿನಲ್ಲಿ ಮುಂದುವರಿತಾ ಇರುವಾಗ ಈ ಜವಾಬ್ದಾರಿಗಳೆಲ್ಲ ಒಂದೊಂದಾಗಿ ಬಂದಂತಹದ್ದು. ಜವಾಬ್ದಾರಿಗಳನ್ನ
ಆಸೆಯಿಂದ ಹುದ್ದೆಯನ್ನು ಹೊತ್ತುಕೊಂಡದ್ದಲ್ಲ. ಹೌದು. ಅವರು ಕೊಟ್ಟಾಗ ಅದನ್ನ ಅವರಿಗೆ ಅವಮರ್ಯಾದೆ ಆಗಬಾರದು, ತಿರಸ್ಕರಿಸಬಾರದು ಅಂತ ಸ್ವೀಕರಿಸಿದ್ರು. ಅದು ನಿಮ್ಮದೇ ಆದಂತಹ ಸಾಮರ್ಥ್ಯವನ್ನು ಗಮನಿಸಿ ಸಮಾಜ ನಿಮ್ಮನ್ನು ಆ ರೀತಿ ತಂದದ್ದು ಅಂತ ಅನಿಸ್ತದೆ. ಈಗ ಅದರ ಜೊತೆಗೆ ಈ ಸಾಹಿತ್ಯ ಪರಿಷತ್ತಿನ ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಜನರಿಗೆ, ಜನಸಾಮಾನ್ಯರಿಗೆ ಇಲ್ಲ. ಕಾಸಾಪ ಅಂದ್ರೆ ಏನು, ಸದಸ್ಯತ್ವ ಪಡೆಯುವುದು ಹೇಗೆ? ಈಗ ಕಾಸರಗೋಡಿನ ಕಾಸಾಪದಲ್ಲಿ ಒಟ್ಟು ಎಷ್ಟು ಸದಸ್ಯರು ಸಕ್ರಿಯ? ಕಾಸರಗೋಡಿನಲ್ಲಿ ನಿಜಕ್ಕೂ ಕಾಸರಗೋಡಿನ ಕಾಸಾಪದ ಸದಸ್ಯತ್ವದ ಪರಿಸ್ಥಿತಿ ಶೋಚನೀಯ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ಹಿಂದೆ ಇದ್ದಂತಹ ಮಂದಿ ಅನೇಕ ಮಂದಿ ಈಗ ಇಲ್ಲ ಅದರಲ್ಲಿ. ಆದ್ರೂ ನಮ್ಮಲ್ಲಿ ಬೆರಳಿಕೆಯಷ್ಟು ಇದು ಸಾವಿರದ ಆಚೆ ಈಚೆ ದಾಟುವ ರೀತಿಯಲ್ಲೇ ಇದೆ ನಮಗೆ ಸಂಪರ್ಕದಲ್ಲಿರುವಂತಹವರ ಸಂಖ್ಯೆ. ಇತ್ತೀಚೆಗೆ ನಮ್ಮ ಈ ಭಾಗದಿಂದ ನಮ್ಮ ಇದರ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಧರ್ಮತಡಕದ ರಾಮಚಂದ್ರ ಇರ್ಬೋದು, ರತ್ನಾಕರ ಮಲ್ಲಮೂಲೆಯವರು ಇರ್ಬೋದು, ಹೀಗೆ ಇನ್ನೂ ಅನೇಕ ಮಂದಿ, ನಾನು ಹೆಸರಿಸಲಿಕ್ಕೆ ಹೋದ್ರೆ ಇವರೆಲ್ಲ ಸ್ವಯಂ ಪ್ರೇರಿತರಾಗಿ ಅನೇಕ ಮಂದಿಯನ್ನ ಸೇರಿಸ್ತಾ ಇದ್ದಾರೆ. ಅಲ್ಲಿಯೂ ಡಿಜಿಟಲ್ ಯುಗ ಬಂದ ಮೇಲೆ ಅಲ್ಲಿಯೂ ಅದರ ಎಲ್ಲರ ಮಾಹಿತಿಗಳನ್ನ ಈಗ ಅವರು ಹೊಂದಾಣಿಸ್ತಾ ಇದ್ದಾರೆ. ಹಾಗಾಗಿ ಹೊಸದಾದ ಸಂಖ್ಯೆ ನನಗಿನ್ನೂ ಸಿಕ್ಕಿಲ್ಲ. ಅದು ನನ್ನ ಮಾತ್ರ ಸಮಸ್ಯೆ ಅಲ್ಲ, ಅಲ್ಲಿ ಬರುವಂತಹ ಎಲ್ಲ ಜಿಲ್ಲೆಗಳ, ಕರ್ನಾಟಕದ ಜಿಲ್ಲೆಗಳವರು ಕೂಡ ಇದನ್ನ ಸಮಸ್ಯೆಯಲ್ಲಿದ್ದಾರೆ. ಯಾಕಂದ್ರೆ ಹೊಸದಾಗಿ ಸೇರ್ಪಡೆಗೊಂಡಂತವರದ್ದು ಮಾಹಿತಿ ನಮಗೆ ಒದಗಿಲ್ಲ. ಅದನ್ನು ಇವತ್ತು ನಾವು ನೇರ ಆನ್ಲೈನ್ ಮುಖಾಂತರವೂ ಮಾಡಬಹುದಾಗಿದೆ ಮತ್ತು ಅಲ್ಲಿಗೆ ಸದಸ್ಯತ್ವದ ನೋಂದಾವಣಾ ಪತ್ರದ ಮೂಲಕವೂ ಮಾಡಬೇಕಾಗಿದೆ. ಆನ್ಲೈನ್ ಮೂಲಕ ಮಾಡಿದಂತದ್ದು ಎಲ್ಲ ಸಂಖ್ಯೆಗಳು ನಮಗಿನ್ನು ಅವರು ಒದಗಿಸಿಲ್ಲ. ಅದೆಲ್ಲ ಸಿಕ್ಕಿದಾಗ ಸರಿಯಾದ ಸಂಖ್ಯೆಗಳು ಸಿಗಬಹುದು. ಆದ್ರೂ ನಮ್ಮ ಕೇಂದ್ರಾಧ್ಯಕ್ಷರು ಹೇಳಿದಾಗೆ ಇಲ್ಲೊಂದು 5,000 ಮಂದಿ ಆದ್ರೂ ಇರಬೇಕು ಕಾಸರಗೋಡಿನ ಗಡಿನಾಡಿನ ಕನ್ನಡದ ಸದಸ್ಯರು ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ. ಆದ್ರೆ ಅದರ ಇದಲ್ಲ 50,000 ಜನರು ಇದ್ದಾರೆ. 5 ಆದ್ರೆ ಅದರ 10 ಆದ್ರೆ ಇದು ಜನರ ಮನಸ್ಸಿಗೆ ತಲುಪಬೇಕು, ಜನರ ಬಳಿಗೆ ತಲುಪಬೇಕು. ಈ ನಿಟ್ಟಿನಲ್ಲಿ ನಿಮ್ಮಿಂದ ಇದು ಸಾಧ್ಯ ಇದೆ. ಯಾಕಂದ್ರೆ ಇವಾಗ ಅದು ನೀವೇ ಹೇಳಿದಾಗೆ ಇವಾಗ ಮೊದಲಾಗಲ್ಲ, ವ್ಯಕ್ತಿಯನ್ನು ಹೋಗಿ ಕಾಣಬೇಕು ಅದಂತ ಇಲ್ಲ. ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಡಿಜಿಟಲ್ ಮೂಲಕ ನಾವು ಜನರನ್ನು ಸಂಪರ್ಕಿಸಲಿಕ್ಕೆ ಆಗ್ತದೆ, ಸದಸ್ಯತ್ವವನ್ನು ಪಡೀಲಿಕ್ಕೆ ಆಗ್ತದೆ, ಹಣದ ವ್ಯವಹಾರ, ಸದಸ್ಯತ್ವ ಶುಲ್ಕಗಳನ್ನೆಲ್ಲ ಪಡೀಲಿಕ್ಕೆ ಆಗ್ತದೆ. ಆದ ಕಾರಣ ಜನರು ಸ್ವತಃ ಕನ್ನಡಿಗರ ಅಭಿಮಾನದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ಸದಸ್ಯತ್ವವನ್ನು ಪಡೀಲಿಕ್ಕೆ ಮುತುವರ್ಜಿಯಿಂದ ಮುಂದೆ ಬರಬೇಕು. ಹಾಗೆ ಆದ್ರೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೂ ಕೂಡ ಕೆಲಸ ಸುಲಭ ಆಗ್ತದೆ, ನಮಗೆ ಕೂಡ ಆ ಒಂದು ಹೆಮ್ಮೆ ಪ್ರತಿಯೊಬ್ಬರಿಗೂ ಬರ್ತದೆ. ನಾನೇ ಸ್ವತಃ ಮಾಡಿದೆ ಎನ್ನುವಂಥದ್ದು, ಇನ್ನೊಬ್ರು ಹೇಳಿ ಅಲ್ಲ, ಸ್ವಯಂ ಪ್ರೇರಿತನಾಗಿ ಸದಸ್ಯತ್ವ ಪಡಿದೆ ಎನ್ನುವಂತ ಒಂದು ಹೆಮ್ಮೆ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಇದ್ರೆ ಕಾಸರಗೋಡಿನಲ್ಲಿ ಕನ್ನಡ ಇನ್ನಷ್ಟು ಏನು ಸಕ್ರಿಯಗೊಳ್ಬಹುದು. ಯಾಕಂದ್ರೆ ನನಗೆ ತೋಚ್ಬೇಕಲ್ಲ ಮೊದಲು. ನನ್ನೊಟ್ಟಿಗೆ ಇರುವವರೆಲ್ಲ ಇದರಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ನನಗೆ ಬೇರೆ ಬೇರೆ ಜವಾಬ್ದಾರಿ ಇದ್ದ ಕಾರಣ ನಾನೇ ಸ್ವಲ್ಪ ಹಿಂದೆ ಬಿದ್ದಿದ್ದೇನೆ ಅಂತ ನನಗೆ ಸಂಶಯ ಇದೆ. ಪ್ರಯತ್ನಿಸ್ತಾ ಇದ್ದೇನೆ ನಾನು ಕೂಡ. ಆದ್ರೆ ನನಗೆ ಬೇರೆಲ್ಲ ಜವಾಬ್ದಾರಿಗಳನ್ನು ಹೊಂದಿಸುವ ಹೊತ್ತಿನಲ್ಲಿ ಈ ಸದಸ್ಯತನವನ್ನು ಮಾಡುವಲ್ಲಿ ನಾನು ಹೆಚ್ಚು ಮುಂದುವರಿಲಿಕ್ಕೆ ನನಗೆ ಸಮಯ ಸಿಗಲಿಲ್ಲ. ಆದ್ರೆ ಮಾಹಿತಿಗಳನ್ನ ಕೊಟ್ಟು ನಮ್ಮೂರಿನಲ್ಲಿ ಶಾಲೆಗಳ ಅಧ್ಯಾಪಕರುಗಳು ಮತ್ತೆ ಇನ್ನಿತರರನ್ನ ಮಾಡಿದ್ದೇವೆ. ಹೊರಗೆ ಕೂಡ ಪ್ರಚಾರ ಆಗಿದೆ. ಈಗ ಮೊದಲನ ಹಾಗಲ್ಲ, ಅದನ್ನು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿದ್ದೇವೆ. ಈ ಮಧ್ಯದಲ್ಲಿ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳ ಒತ್ತಡದಿಂದಲಾಗಿ ಅದನ್ನ ಮತ್ತೆ ಮತ್ತೆ ಅವರನ್ನ ಸಂಪರ್ಕಿಸುವಂತದ್ರಲ್ಲಿ ಕೊರತೆ ಇದೆ. ಹಾಗೇನು ನನ್ನಲ್ಲಿರುವಂತ ನನಗೆ ಹೆಸರಿಸಿದಂತವರೆಲ್ಲ ಬಹಳ ಉತ್ಸಾಹದಿಂದ ಅನೇಕ ಮಂದಿಯನ್ನು ಮಾಡಿದ್ದಾರೆ. ಈಗ ಉತ್ತಮವಾದಂತಹ ಕಾರ್ಯಯೋಜನೆಗಳು ಮತ್ತು ಚಟುವಟಿಕೆಗಳ ಮೂಲಕ ಸಾಹಿತ್ಯ ಪರಿಷತ್ತು ಮತ್ತು ಕಾಸರಗೋಡಿನ ಕನ್ನಡವನ್ನು ಮತ್ತೆ ಸಕಾರಾತ್ಮಕವಾಗಿ ಉತ್ತಮ ರೀತಿಯ ಶ್ರೀಮಂತ ರೀತಿಯಲ್ಲಿ ಕೊಂಡೊಯ್ಯಬೇಕು ಎನ್ನುವಂತಹ ಸದುದ್ದೇಶದಿಂದ ಮುಂದುವರಿತಾ ಇದೆ. 1-2 ಹೊಸ ವಿಚಾರಗಳು ನಾನು ಅಂದ್ರೆ, ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕಾಸರಗೋಡಲ್ಲಿ ಅವರವರ ಅಲ್ಲಲ್ಲಿ ಕನ್ನಡ ಭವನ ಇರ್ಬೋದು, ಕನ್ನಡ ನಮ್ಮ ವಾಮನರಾವ್ ಬೇಕಲ್ ರೋಡ್ ಅಥವಾ ಕನ್ನಡ ಗ್ರಾಮ, ಕನ್ನಡ ಸಾಂಸ್ಥಿಕ ಭವನ ಇದೆ ರಾಮನಾಥ ನಗರದಲ್ಲಿ, ರಂಗಚಿನಾರಿ ಇರ್ಬೋದು, ಅಥವಾ ಇಲ್ಲಿ ಗಮಕ ಕಲಾ ಪರಿಷತ್ ಅಧ್ಯಾಪಕ ಸಂಘಟನೆ ಇದೆ, ಇನ್ನಿತರ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಿಮ್ಮಲ್ಲಿ ಎಷ್ಟು ಕಾಸರಗೋಡಿನಲ್ಲಿ ಸಂಘಟನೆ ಅಂತ ಹೇಳುವಾಗ ನಾನೊಂದು ಪಟ್ಟಿ ಮಾಡಿದಾಗ ಅದರಲ್ಲಿ 30ಕ್ಕೆ ಮೇಲೆ ಸಂಘಟನೆ ಬರೀ ಕಾಸರಗೋಡಿನಲ್ಲಿ ಅಧಿಕೃತವಾಗಿರುವಂತದ್ದು ಕಂಡಿತು. ಅದು ಖುಷಿ ಕೊಟ್ಟದ್ದು ಕೂಡ. ಎಲ್ಲರೂ ಅವರವರ ಕಾರ್ಯಭಾಗವನ್ನ ಅವರವರ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವೂ ಸೇರಿದಂತಹ ಸಮಷ್ಟಿಯ ಕಾರ್ಯಗಳು ನಮ್ಮಲ್ಲಿ ಆಗ್ತಾ ಇಲ್ಲ. ಸಾಹಿತ್ಯ ಪರಿಷತ್ತು ಅದರಷ್ಟಕ್ಕೆ ಕಾರ್ಯವನ್ನು ಮಾಡ್ತಾ ಇದೆ. ಆದ್ರೆ ಸಾಹಿತ್ಯ ಪರಿಷತ್ತು ಅವರೊಂದಿಗೆಲ್ಲ ಕೈ ಜೋಡಿಸ್ತಾ ಇದೆ. ಅವರು ಸಾಹಿತ್ಯ ಪರಿಷತ್ನಿಗೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ. ಈ ಎಲ್ಲ ಕೈ ಜೋಡಣೆಯೊಂದಿಗೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಕಾಸರಗೋಡಿನಲ್ಲಿ ಒಂದು ಒಟ್ಟಾಗಿರುವಂತಹ ಒಂದು ರೀತಿಯ ಚಟುವಟಿಕೆ ವಾತಾವರಣ ಸೃಷ್ಟಿಯಾಗಬಹುದು. ಅದು ನೀವು ಹೇಳಿದಂತ ಸಾಹಿತ್ಯ ಸಮ್ಮೇಳನದ ಸಂದರ್ಭಗಳಲ್ಲೆಲ್ಲ ಆ ರೀತಿಯ ಒಂದು ಕಂಡು ಬರ್ಬಹುದು ಅಂತ ಹೇಳುವಂತ ಭರವಸೆ ಇದೆ. ಅದರೊಂದಿಗೆ ನಾನು ಇತ್ತೀಚೆಗೆ ತಿಳ್ಕೊಂಡದ್ದು, ನಾವು ಕಾಸರಗೋಡಿನಲ್ಲೂ ಒಂದು ಭಾಗದಲ್ಲೂ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಬದಲು ಕಾಸರಗೋಡಿನ ಮೂಲೆ ಮೂಲೆಗಳಿಗೆ ಹೋಗಿ ಮಾಡಿದರೆ ಯಾಕೆ
ಸಾಧ್ಯ ಇಲ್ಲ ಅಂತ ಹೇಳಿ ಆಗ ನಾವು ಏನ್ ಹೇಳ್ತೇವೆ, ಅದನ್ನು ಒಂದೇ ಭಾಗವನ್ನ ಕೇಂದ್ರೀಕರಿಸಿ ಅಲ್ಲಿದ್ದಂತ ಅಷ್ಟೇ ಜನ ಅಲ್ಲದೆ ಅದನ್ನ ಪ್ರತಿ ಮೂಲೆಗೆ ಕೊಂಡೋದಾಗ ಅಲ್ಲಿದ್ದವರನ್ನು ಅದಕ್ಕೆ ಒಟ್ಟು ಸೇರಿಸಲಿಕ್ಕೆ ಈ ನಿಟ್ಟಿನಲ್ಲಿ ಯೋಚಿಸ್ತಾ ಇದ್ದೇನೆ. ಜನಸಾಮಾನ್ಯರು ಕೈ ಜೋಡಿಸುವಂತ ಅಂದ್ರೆ ಕಾಸರಗೋಡಿನ ಎಲ್ಲ ವಿವಿಧ ಭಾಗಗಳಿಗೆ ಹೋಗಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತಹದ್ದು. ಅದರೊಂದಿಗೆ ಅನೇಕ ಮಂದಿ ಕವಿಗಳು ಸಾಹಿತಿಗಳು ಹೊಸದಾಗಿ ಬಂದವರಿದ್ದಾರೆ. ಅಂತಹ ಕವಿಗಳಿಗೆಲ್ಲ ವೇದಿಕೆಯನ್ನು ಒದಗಿಸಿಕೊಡುವುದು. ಇವತ್ತು ಕವಿಗೋಷ್ಠಿ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಮಾಡಿಬಿಡ್ತೇವೆ, ಜನರು ಬರ್ಲಿಕ್ಕೋ ಬೇರೆ ಏನೋ ಕಾರಣಕ್ಕೆ. ಅದಲ್ಲ, ಅವರಿಗೆ ಒಂದು ಕಾರ್ಯಕ್ರಮವನ್ನು ಒದಗಿಸಿಕೊಡುವುದು, ನಾವು ಪ್ರೇಕ್ಷಕರಾಗಿ ಕುಳಿತುಕೊಂಡು ಅವರನ್ನ ಮೇಲೆತ್ತುವಂತಹದ್ದು ಅಥವಾ ಅವರನ್ನು ಮುನ್ನಡೆಸುವಂತಹದ್ದು. ಅದರೊಂದಿಗೆ ಅನೇಕ ಮಂದಿಯನ್ನ ಸಂಘಟನಾತ್ಮಕವಾಗಿ ಅಥವಾ ಮಾತುಗಾರಿಕೆಯತ್ತ ಸೆಳೆಯುವಂತಹದ್ದು, ಇವತ್ತಿನ ಯುವಕರನ್ನ ಪ್ರೇರೇಪಿಸುವಂತಹದ್ದು, ಅವರಿಗೆ ಮುಂದೆ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಕಾಸರಗೋಡಿನಲ್ಲಿ ಕನ್ನಡದ ಕೈಂಕರ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ಉತ್ಸಾಹವನ್ನ ತುಂಬುವಂತಹದ್ದು. ಇದನ್ನೆಲ್ಲ ಮಾಡಬಹುದು ಅಂತ ಹೇಳುವಂತಹ ಒಂದು ಯೋಜನೆ ಕನಸುಗಳಿವೆ. ಅದು ಸಾಕಾರಗೊಳಿಸಲಿಕ್ಕಿರುವಂತಹ ಪ್ರಯತ್ನಗಳು ನಮ್ಮ ತಂಡದಿಂದ ಆಗಬಹುದು. ನಿಮ್ಮ ಕಡೆಯಿಂದ ಆಗ್ತದೆ, ಜನರ ಕಡೆಯಿಂದ ಆಗ್ಬೇಕು. ಈಗ ನಾನು ಹೇಳ್ತಾ ಇರುವಂತದ್ದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ಸರ್ಕಾರದ ವಿವಿಧ ಇಲಾಖೆಗಳಿರ್ಬೋದು, ಕಾಸರಗೋಡಿಗೆ ನಿರಂತರವಾಗಿ ನೆರವನ್ನು ಕೊಡ್ತಾನೆ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಅವರು ತುಂಬಾ ವರ್ಷದಿಂದಲೂ ಕೊಡ್ತಾ ಇದ್ದಾರೆ. ಈಗಲೂ ಪುಸ್ತಕ ಬರಾಧಿಕಾರ ಇರ್ಬೋದು, ಇವರೆಲ್ಲ ತುಂಬಾ ನೆರವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಅದನ್ನು ತೆಕ್ಕೊಂಡು ನಾವು ನಮ್ಮ ಮನೆಗೆ ಹೋಗಿ ಕೂತ್ಕೊಳ್ಳುವಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಅಧ್ಯಕ್ಷರ ಅವರಿಗೆ ತುಂಬಾ ನೋವಾಗುತ್ತೆ, ಯಾಕಂದ್ರೆ ತುಂಬಾ ಮೃದು ಹೃದಯ ಮತ್ತು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಹೋಗ್ಬೇಕು ಅಂತ ಹೇಳುವ ಮಧ್ಯೆ ನಾನು ಒಂದಷ್ಟು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೇನೆ. ನಾವು ಸಹಕಾರವನ್ನು ಪಡೆಯುವುದರ ಜೊತೆಗೆ ಕಾಸಾಪ ಇರ್ಬೋದು, ಗಮಕ ಕಲಾ ಪರಿಷತ್ ಇರ್ಬೋದು, ಈ ರೀತಿ ಎಲ್ಲ ಕನ್ನಡ ಸಂಘಟನೆಗಳೊಂದಿಗೆ ಕೈ ಜೋಡಿಸುವಂತ ಕನ್ನಡದ ಕಾರ್ಯಕ್ರಮಗಳಲ್ಲಿ ನಡೀತದೆ. ನನಗೆ ಹೇಳಿಕೆ ಬಾರದಿದ್ರು ವಾಟ್ಸಪ್ ಅಲ್ಲಿ ಬಂದಂತ ಅಥವಾ ಬೇರೆ ರೀತಿಯಲ್ಲಿ ಸಿಕ್ಕಿದಂತಹ ಮಾಹಿತಿ ಆಧಾರದಲ್ಲಿ ಅಲ್ಲಿ ಹೋಗಿ ಭಾಗವಹಿಸುವಂತಹ ಮನೋಸ್ಥಿತಿ 60 ವರ್ಷ ದಾಟಿದವರಿಗಲ್ಲ, ನಾವು 12-18 ವರ್ಷದ ಮೇಲಿನವರಿಗೆ ಬರ್ಬೇಕು ಅಂತೇಳಿ ತುಂಬಾ ಕಳಕಳಿಯಿಂದ ಸಮರಸ ಸುದ್ದಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿಸ್ತಾ ಇದೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಶಕ್ತವಾದ ತಂಡ ಇವತ್ತಿದೆ ಅಂತ ಹೇಳಿ ನನಗೂ ಹೆಮ್ಮೆ. ಯಾಕೆಂದ್ರೆ ನಮ್ಮ ಕಾರ್ಯಕಾರಿ ಸಮಿತಿ ಬಹಳ ಸಶಕ್ತವಾಗಿದೆ. ನಮ್ಮ ಇದರಲ್ಲಿ ಮೊದಲೇ ಇದ್ದಂತ ಅನುಭವಿ ಇರುವಂತವರು ರಾಮಚಂದ್ರ ಭಟ್ರು, ವಿಶಾಲಾಕ್ಷ ಪತ್ರಗಳ ಅಂತ ಉತ್ಸಾಹಿ ಇದ್ದಾರೆ, ಅವರು ಅನುಭವಿ. ಅದರೊಂದಿಗೆ ಅಧ್ಯಾಪಕ ನಟನೆಯಲ್ಲೂ ಯಶಸ್ವಿ ಕೆಲಸ ಮಾಡ್ತಾ ಇರುವಂತಹ ಪ್ರದೀಪ್ ಕುಮಾರ್ ಇದ್ದಾರೆ. ಹಾಗೆ ಯಕ್ಷಗಾನ ಕಲೆಯ ಸೇವೆಯನ್ನು ಮಾಡ್ತಾ ಅನೇಕ ಮಂದಿಗೆ ಗುರುಗಳಾಗಿರುವಂತಹ ಶೇಖರ ಶೆಟ್ಟಿ ಬಾಯಾರು ಅಂತವರಿದ್ದಾರೆ. ಥಾಮಸ್ ಡಿಸೂಜನ್ ಅಂತ ಹಿರಿಯ ಅನುಭವಿಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿದವರಿದ್ದಾರೆ. ಆಯಿಷಾ ಪೆರ್ಲರ್ ಅಂತ ಉತ್ತಮ ವಾಗ್ಮಿ ಇದ್ದಾರೆ. ಇವತ್ತು ನಮ್ಮೊಂದಿಗೆ ನಿತ್ಯ ಬರ್ಲಿಕ್ಕೆ ಮಹಿಳೆಯರಿಗೆ ಕಷ್ಟ ಸಾಧ್ಯ, ಆದ್ರೂ ಕೂಡ ಯಾವತ್ತು ಪ್ರೇರೇಪಣೆಗೊಂಡಂತ ಉತ್ಸಾಹ ಇರುವಂತಹ ಕವಿತಾ ಕುಡ್ಲು, ವಿದ್ಯಾವಾಣಿ ಅಂತವರು, ಅಶಾಲತಾ ಅಂತವರು ಇದ್ದಾರೆ. ಇನ್ನು ಹಲವು ಮಂದಿ ಇದ್ದಾರೆ. ಹೀಗೆ ಇವರೆಲ್ಲರ ಸಹಕಾರದಿಂದ ಯಾರು ಕೂಡ ನಾವು ನಿರ್ಣಯಿಸಿದಂತಹ ಕಾರ್ಯಕ್ಕೆ ಬೇಡ ಅಂತ ಅನ್ನೋದಿಲ್ಲ. ಅದನ್ನ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿಸ್ತಾರೆ. ಹಾಗೆ ಅವರು ಸೃಷ್ಟಿಸಿದಾಗ ಅವರು ಬಂದ್ರು ಬರದಿದ್ರು ಅನಿವಾರ್ಯತೆ ಇದ್ರು ಕೂಡ ನಮಗೆ ಮುಂದೆ ನಡೆಯುವ ಅಂತ ಹೇಳುವಂತ ಉತ್ಸಾಹ ಬರುತ್ತೆ. ಈ ನಿಟ್ಟಿನಲ್ಲಿ ಮುಂದಕ್ಕೆ ನನಗೆ ಸಾಹಿತ್ಯ ಪರಿಷತ್ತಿನ ಇದನ್ನ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳುವಂತ ಯಾವುದೇ ಆಸೆಕಾಂಕ್ಷೆಗಳಿಲ್ಲ, ಅಥವಾ ನಾನು ಚುನಾವಣೆಯಿಂದ ಬಂದವನು ಅಲ್ಲ. ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ಈ ಹುದ್ದೆಯನ್ನು ವಹಿಸಿಕೊಂಡವ. ಅದನ್ನ ಈ ನನ್ನ ಅವಧಿಯಲ್ಲಿ ಏನಾದ್ರೂ ಒಂದು ಸಾಧನೆಯೊಂದಿಗೆ ಮುಗಿಸಬೇಕು ಅಂತ ಹೇಳುವಂತ ಆಸೆ ಇದೆ. ಅದರೊಂದಿಗೆ ಇನ್ನೊಂದು ಕನಸು ಅಂದ್ರೆ ಎಸ್ ವಿ ಭಟ್ರಿಗೆ ಇದ್ದಂತಹದ್ದು, ಸಾಹಿತ್ಯ ಪರಿಷತ್ತಿಗೆ ಕಾಸರಗೋಡಿನಲ್ಲಿ ಅದರದೇ ಆದಂತಹ ಒಂದು ಕಟ್ಟಡ ಭವನ ಬೇಕು ಅಂತ ಹೇಳುವಂತದ್ದು. ಇದನ್ನು ಅವರು ಅನೇಕ ಬಾರಿ ನನ್ನಲ್ಲಿ ಪ್ರಸ್ತಾಪಿಸಿದ್ದಿದೆ. ನಮ್ಮೂರಿನಲ್ಲಾದ್ರೆ ಮಾಡುವ ನಾನು ತಯಾರಿದ್ದೇನೆ ಅಂತ ಹೇಳಿದೆ. ಆದ್ರೆ ಮಂಜೇಶ್ವರನಿಗೆ ಬಂದಿದೆ, ಇದು ಕಾಸರಗೋಡಿಗೆ ಸಂಬಂಧಿಸಿದಾಗ ಒಂದು ಸ್ವಲ್ಪ ಒಂದು ಭಾಗ ಆಯಿತು. ಹಾಗೆ ಮಧ್ಯಭಾಗದಲ್ಲಿ ಎಲ್ಲಿಂದಾದ್ರೂ ಇದಕ್ಕೆ ಬೇಕಾದಂತಹ ಸೌಲಭ್ಯಗಳು ಒದಗಿ ಬಂದಲ್ಲಿ ಇದಕ್ಕೆ ಕರ್ನಾಟಕದ ಸರ್ಕಾರವು ಅಥವಾ ಇನ್ನಿತರ ರೀತಿಯಲ್ಲಿ ಎಲ್ಲರನ್ನು ಕೈ ಜೋಡಿಸಲಿಕ್ಕೆ ಹೇಳಿಕೊಂಡು ಮಾಡಬೇಕು ಅಂತ ಹೇಳುವಂತ ಒಂದು ಕನಸಿದೆ. ಇದೇ ನಿಟ್ಟಿನಲ್ಲೂ ಮುಂದುವರಿಯಲಿಕ್ಕೆ ಇವತ್ತು ಯೋಚಿಸ್ತಾ ಇದ್ದೇವೆ. ಏನಿಲ್ಲ ಅಂದ್ರೆ ಅದಕ್ಕೊಂದು ಅಸ್ಥಿವಾರವನ್ನಾದ್ರೂ ಹಾಕಿಕೊಂಡು ಮುಂದಿನವರು ಅದನ್ನ ಮುಂದುವರಿಸಬಹುದು ಅಂತ ಹೇಳುವಂತ ಒಂದು ಆಸೆ ಇದೆ. ಒಳ್ಳೆಯದು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಇಲ್ಲಿಯ ಕನಸುಗಳು, ನಿಮ್ಮ ಕನಸುಗಳು ಇರ್ಬೋದು, ಇಲ್ಲಿಯ ಕನ್ನಡದ ಕನಸುಗಳನ್ನು ಕೂಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದು ಮುನ್ನಡೆಸುವಂತಹ ಒಂದು ಏನು ಭರವಸೆಯ ಮಾತುಗಳನ್ನು ಇಷ್ಟು ಹೊತ್ತು ಆಡಿದ್ದೀರಿ. ಈಗ ನಮಗೆ ತುಂಬಾ ಭರವಸೆ, ನಮಗೆ ಒಳ್ಳೆಯ ನಾಯಕತ್ವದ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ದಾರೆ. ನಾವು ಅವರ ಜೊತೆ ಕೈ ಜೋಡಿಸುವ ಮೂಲಕ ಕಾಸರಗೋಡಿನ ಕನ್ನಡ ಸಂಸ್ಕೃತಿ ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಯತ್ನಕ್ಕೆ ಮುಂದಡಿ ಇಡಬೇಕು. ಮನೆಯಿಂದ ಒಂದಷ್ಟು ಹೊರಗೆ ಬಂದು ನಾವು ಭಾಷೆ ಸಂಸ್ಕೃತಿಗಳ ಬಗ್ಗೆ ಯೋಚನೆ ಮಾಡಬೇಕು. ಆರ್ಥಿಕತೆ ಇದರ ಜೊತೆಗೆ ನಾವು ತುಂಬ ಪ್ರಬಲರಾಗಿದ್ದೇವೆ. ಕಾಸರಗೋಡಿನಲ್ಲಿ ಯಾರು ಇವತ್ತು ತುಂಬ ಕನ್ನಡಿಗರು ಬಡತನ ಅಥವಾ ಸಂಕಷ್ಟದಲ್ಲಿ ಇರುವವರಂತೂ ಬಹಳಷ್ಟು ಕಡಿಮೆ. ಅದರ ಜೊತೆಗೆ ಎಲ್ಲರೂ ಉದ್ಯೋಗಿಗಳು, ವಿವಿಧ ಕ್ಷೇತ್ರದಲ್ಲಿ ದುಡಿಯೋರಿದ್ದಾರೆ. ಅದರ ಜೊತೆಗೆ ಕನ್ನಡದ ಕೈಂಕರ್ಯಕ್ಕೆ
ತೊಟ್ಟೆ ತೋಡಿಯವರ ಜೊತೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳಿ. ನನಗೆ ಇಷ್ಟು ಮುಂದುವರಿಲಿಕ್ಕೆ ಇದಕ್ಕೆ ಸ್ಫೂರ್ತಿ ಅಥವಾ ಮಾರ್ಗದರ್ಶನ ಆಶೀರ್ವಾದ ನನ್ನ ತಾಯಿಯವರದ್ದು. ಹಾಗೆ ಇವತ್ತು ನಾನು ಹೊರಗೆ ಎಷ್ಟೆಲ್ಲ ಓಡಾಟ ಮಾಡಬೇಕಿದ್ರೆ ನನ್ನ ಮನೆಯ ಪೂರ್ತಿ ಕೆಲಸವನ್ನು ನಾನು ಸಹಧರ್ಮಿಣಿ ನೋಡ್ಕೊಳ್ತಾ ಇರೋದ್ರಿಂದಲಾಗಿ ನಾನು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇದೆ. ಖಂಡಿತ ನಿಮ್ಮಿಂದ ಇನ್ನಷ್ಟು ಇಂತಹ ಚಟುವಟಿಕೆಗಳಾಗ್ಲಿ, ನಿಮಗೆಲ್ಲ ಜನ ಬೆಂಬಲ ಇರಲಿ ಅಂತ ಹಾರೈಸಿಕೊಂಡು, ಸಮರಸ ಸುದ್ದಿಯ ವೀಕ್ಷಕರಿಗೆ ನಿತ್ಯ ಸುದ್ದಿಗಾಗಿ ಸಮರಸಸುದ್ದಿ.com ಅನ್ನು ನೋಡಿ, ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಿಗಾಗಿ ಸಮರಸ ಸುದ್ದಿ ಪ್ರಕಟಿಸುತ್ತಿರುವಂತಹ ಸಮರಸ ಸುದ್ದಿ ವಾರಿಧಿ ಎನ್ನುವಂತಹ ಈ ಮಾಸ ಪತ್ರಿಕೆಯನ್ನು ಓದಿ ನಮಗೆ ಬೆಂಬಲ ನೀಡಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ವಂದನೆ.